ಗೆಳೆಯರೆ, KPSC ಅಡ್ಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ವರ್ಚಸ್ವಿ. ಸೊ ಇವತ್ತು ನಡೆದಂಥ ಅಸಿಸ್ಟೆಂಟ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಪೇಪರನ್ನು ಅನಾಲಿಸಿಸನ್ನು ನಾವು ಇವಾಗ ಮಾಡಲಿದ್ದೇವೆ. ಸೊ ಅದಕ್ಕಿಂತ ಮುಂಚೆ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಇಲ್ಲೊಂದು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ನಡೀತಾ ಇದೆ. ಸೊ ಹಾಗಾಗಿ ಆದಷ್ಟು ಡಿಸ್ಟರ್ಬೆನ್ಸ್ ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಡಿಸ್ಟರ್ಬೆನ್ಸ್ ಇದ್ದರೆ ಐ ಆಮ್ ಸಾರಿ ಫಾರ್ ದ್ಯಾಟ್. ಓಕೆ, ಸೊ ಇವತ್ತಿನ ಮೊದಲನೇ ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡೋಣ. ದ ಸ್ಯಾಟಲೈಟ್ ಲಾಂಚ್ಡ್ ಬೈ ಇಸ್ರೋ ಟು ಸ್ಟಡಿ ದ ಮಾರ್ಸ್ ಪ್ಲಾನೆಟ್. ಸೊ ಇದು ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ ಕೇಳಿದ್ರು. ಮಾರ್ಸ್ ಪ್ಲಾನೆಟನ್ನು ಸ್ಟಡಿ ಮಾಡಲಿಕ್ಕೆ ಯಾವ ಸ್ಯಾಟಲೈಟನ್ನು ಲಾಂಚ್ ಮಾಡಲಾಗಿದೆ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು MOM, ಮಾರ್ಸ್ ಆರ್ಬಿಟರ್ ಮಿಷಿನನ್ನು ಲಾಂಚ್ ಮಾಡಲಾಗಿತ್ತು. ಸೊ ಫಸ್ಟ್ ಕ್ವಶನ್ಗೆ ಸರಿಯಾದ ಉತ್ತರ ಬಂದು ಮಾರ್ಸ್ ಆರ್ಬಿಟರ್ ಮಿಷಿನ್. ಓಕೆ, ಎರಡನೇ ಪ್ರಶ್ನೆಗೆ ಹೋಗೋಣ. ನ್ಯೂಲಿ ಡಿಸ್ಕವರ್ಡ್ ಕಾಜಿನ್ಸಾರಾ ಲೇಕ್ ಸೆಟ್ ಟು ಬಿ ವರ್ಲ್ಡ್ಸ್ ಹೈಯೆಸ್ಟ್ ಲೇಕ್ ಇಸ್ ಲೊಕೇಟೆಡ್ ಇನ್. ಸೊ ಕಾಜಿನ್ಸಾರಾ ಲೇಕ್ ಬಂದು ಇದಕ್ಕಿಂತ ಮುಂಚೆ ಇದ್ದಂಥ ತಿಲಿಚೋ ಲೇಕ್ ಏನಿದೆ, ಸೊ ಅದು ವರ್ಲ್ಡ್ಸ್ ಹೈಯೆಸ್ಟ್ ಲೇಕ್ ಆಗಿತ್ತು. ಅದು ಕೂಡ ನೇಪಾಳಲ್ಲೇ ಇರುವಂಥದ್ದು. ಸೊ ಕಾಜಿನ್ಸಾರಾ ಲೇಕ್ ಕೂಡ ಸೇಮ್ ಅದರ ಹತ್ರನೇ ಇರುವಂಥದ್ದು, ಬಟ್ ನೇಪಾಳ ಇದಕ್ಕೆ ಸರಿಯಾದ ಉತ್ತರ. ಫೈನ್. ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆಯಲ್ಲಿ ವಾಟರ್ ಫಾಲ್ಸ್ಗಳನ್ನು ಕೊಡಲಾಗಿದೆ ಮತ್ತು ಅವುಗಳಿಗೆ ಸಂಬಂಧಪಟ್ಟಂತೆ ನದಿಗಳನ್ನ ಕೊಡಲಾಗಿದೆ, ಅವುಗಳನ್ನ ಮ್ಯಾಚ್ ಮಾಡಲಿಕ್ಕೆ. ಸೊ ಇದರಲ್ಲಿ ನಿಮಗೆ ಜೋಗ್ ಶರಾವತಿ ಅನ್ನೋದನ್ನು ಮ್ಯಾಚ್ ಮಾಡ್ಬೋದಿತ್ತು. ಆ್ಯಂಡ್ ದೂದ್ ಸಾಗರ್ ವಾಟರ್ ಫಾಲ್ಸ್ ಬಂದು ಮಾಂಡೋವಿಗೆ ಸಂಬಂಧಪಟ್ಟಿರುವಂಥದ್ದು, ಮಹದಾಯಿ ನದಿ. ಸೊ ದೂದ್ ಸಾಗರ್, ಮಾಂಡೋವಿ ಮತ್ತು ಜೋಗ್ ಶರಾವತಿಯನ್ನು ಮ್ಯಾಚ್ ಮಾಡಿದರೆ ಉಳಿದಿದ್ದಕ್ಕೆ ನೀವು ಆನ್ಸರನ್ನು ಹುಡುಕೋಬೋದಿತ್ತು. ಓಕೆನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 1. ಸೊ ಥರ್ಡ್ ಒನ್ನಲ್ಲಿ ಮ್ಯಾಚ್ ಆಗುತ್ತೆ. ಎಗೆ 3 ಬರಬೇಕು, ಬಿಗೆ 1 ಬರಬೇಕು. ಸೊ ಬಿಗೆ 1 ಎರಡು ಕಡೆ ಇತ್ತು, ಬಟ್ ಎ ಗೊತ್ತಿದ್ರೆ ನಿಮ್ಗೆ ಕರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಬ್ಲಫ್ ವಾಟರ್ ಫಾಲ್ಸ್ ಬಂದು ಕಾವೇರಿ, ಧುವಂದಾರ್ ಬಂದು ನರ್ಮದಾ. ಓಕೆನಾ? ನಾಲ್ಕನೇ ಪ್ರಶ್ನೆಗೆ ಹೋಗೋಣ. ವಾಟ್ ಈಸ್ ಅನ್ ಆರ್ಟಿಸಿಯನ್ ವೆಲ್ ಅಂತ ಕೇಳಿದ್ದಾರೆ. ಸೊ ಆರ್ಟಿಸಿಯನ್ ವೆಲ್ಗೆ ಕರೆಕ್ಟಾಗಿ ನೋಡೋದಾದರೆ 2 ಇಂಪರ್ಮಿಯಬಲ್ ಲೇಯರ್ ಇರುತ್ತೆ. ಅದರ ನಡುವೆ ಇರುವಂಥ ವಾಟರನ್ನು ನಾವು ಆರ್ಟಿಸಿಯನ್ ವೆಲ್ಲಲ್ಲಿರೋ ವಾಟರ್ ಅಂತ ಕರಿತೀವಿ. ಸೊ ಆರ್ಟಿಸಿಯನ್ ವಾಟರ್ ಅಂತ ಕರಿತೀವಿ. ಮೇಲ್ಗಡೆ ಒಂದು ಇಂಪರ್ಮಿಯಬಲ್ ಲೇಯರ್ ಇರುತ್ತೆ, ಅಂದರೆ ಹೊರಗಡೆ ಬರೋಕ್ಕಾಗಲ್ಲ ವಾಟರ್ಗೆ, ಅದ್ರ ಮಧ್ಯೆ ಸ್ಟಕ್ ಆಗಿರುತ್ತೆ. ಸೊ ಇದನ್ನು ನೀವು ಬ್ರೇಕ್ ಮಾಡಿದಾಗ ಇದರೊಳಗಿರುವಂಥ ನೀರನ್ನು ತೆಗಿಬೋದು. ಸೊ ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ಗಳಲ್ಲಿ ಐ ಫೆಲ್ಟ್ ಆಪ್ಷನ್ 1 ಕರೆಕ್ಟ್ ಇರ್ಬೋದು ಅಂತ. ಸೊ ವೆಲ್ ಡಗ್ ಡೀಪ್ ಇನ್ ಟು ದ ವಾಟರ್ ವಿತ್ ಸ್ಟೆಪ್ಸ್ ಟು ಕಲೆಕ್ಟ್ ವಾಟರ್. ಸೊ ಡೆಪ್ತ್ ಗಂಟ ಮೇಲಿರೋ ಇಂಪರ್ಮಿಯಬಲ್ ಲೇಯರ್ ತೆಗೆದಾಗ ವಾಟರನ್ನು ಹೊರಗಡೆ ತರ್ಬೋದು. ಇನ್ನು ಉಳಿದಂತೆ ಇರುವಂಥ ಸ್ಟೇಟ್ಮೆಂಟ್ಗಳು ಅಷ್ಟು ನನಗೆ ಸ್ಯಾಟಿಸ್ಫ್ಯಾಕ್ಟರಿ ಅನಿಸಲಿಲ್ಲ. ಸೊ ಐ ವೆಂಟ್ ವಿತ್ 1. ಓಕೆ, 5ನೇ ಪ್ರಶ್ನೆಗೆ ಹೋಗೋಣ. ಡಿಸ್ಟೆನ್ಸ್ ಬಿಟ್ವೀನ್ ದ ಅರ್ತ್ ಆ್ಯಂಡ್ ದ ಮೂನ್ ಇಸ್ ಮ್ಯಾಕ್ಸಿಮಮ್ ವೆನ್ ದ ಮೂನ್ ಇಸ್ ಇನ್. ಸೊ ಅರ್ತ್ ಮತ್ತು ಮೂನ್ ನಡುವೆ ಇರುವಂಥ ಡಿಸ್ಟೆನ್ಸನ್ನು ಏನು ಅಂತ ಕರೀತಾರೆ, ಅಂದರೆ ಅದು ಮ್ಯಾಕ್ಸಿಮಮ್ ಇದ್ದಾಗ ಏನು ಪೊಸಿಷನ್ ಅಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಇದು ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ನು. ಇದಕ್ಕೆ ಸರಿಯಾದ ಉತ್ತರ ಅಪೋಜಿ. ಸೊ ಪೆರಿಜಿ ಅಂತ ಹೇಳಿದರೆ ಮೂನ್ ಮತ್ತು ಅರ್ಥನ ನಡುವೆ ಇರುವಂಥ ಡಿಸ್ಟೆನ್ಸ್ ಭಾಳ ಕಮ್ಮಿ ಇರುತ್ತೆ. ಮಿನಿಮಮ್ ಇದ್ದಾಗ ಅದನ್ನು ಪೆರಿಜಿ ಅಂತ ಕರೀತಾರೆ, ಹತ್ತಿರ ಇರುವಂಥ ಪೊಸಿಷನ್. ಫಾರ್ತೆಸ್ಟ್ ಪೊಸಿಷನ್ ಇದ್ದಾಗ ಅದನ್ನು ಅಪೋಜಿ ಅಂತ ಕರೀತಾರೆ. ಓಕೆನಾ? ಸೊ ಇನ್ನೆರಡು ಕೊಟ್ಟಿರುವಂಥದ್ದು ಅಪ್ಹಿಲಿಯನ್ ಮತ್ತು ಪೆರಿಹಿಲಿಯನ್. ಸೊ ಅವೆರಡು ಬಂದುಬಿಟ್ಟು ಸನ್ನಿಗೆ ಸಂಬಂಧಪಟ್ಟಿರುವಂಥದ್ದು. ಸನ್ ಅರ್ತ್ಗಿಂತ ಭಾಳ ದೂರದಲ್ಲಿದ್ದಾಗ ಅದನ್ನ ಅಪ್ಹಿಲಿಯನ್ ಪೊಸಿಷನ್ ಅಂತ ಕರೀತಾರೆ, ಹತ್ತಿರದಲ್ಲಿದ್ದಾಗ ಪೆರಿಹಿಲಿಯನ್ ಪೊಸಿಷನ್ ಅಂತ ಕರೀತಾರೆ. ಓಕೆ, 6ನೇ ಪ್ರಶ್ನೆಗೆ ಹೋಗೋಣ. ದ ಫಸ್ಟ್ ವರ್ಲ್ಡ್ ವಾಟರ್ ಡೇ ವಾಸ್ ಅಬ್ಸರ್ವ್ಡ್ ಇನ್ ದ ಇಯರ್. ಸೊ ಇದು ಸ್ವಲ್ಪ ಟ್ರಿಕಿ ಕ್ವಶನ್ನೇ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು 1993. ಓಕೆ, ಆಪ್ಷನ್ 6, ಕ್ವಶನ್ ನಂಬರ್ 6ಗೆ ಆಪ್ಷನ್ 4 ಸರಿಯಾದ ಉತ್ತರ. 7ನೇ ಪ್ರಶ್ನೆಗೆ ಹೋಗೋಣ. ವಿಚ್ ಇಂಡಿಯನ್ ರಿವರ್ ಡಸ್ ನಾಟ್ ಜಾಯಿನ್ ದ ಸಿ. ಇದು ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ನು, ಎಲ್ಲರೂ ಓದಿರ್ತೀರ. ರಿವರ್ ಲೂನಿ ರಾಜಸ್ಥಾನಲ್ಲಿ ಹುಟ್ಟುತ್ತೆ. ಸೊ ಅದು ಕಚ್ ರೀಜನಲ್ಲಿ ಹೋಗಿ ಮಾರ್ಷಿ ಲ್ಯಾಂಡಲ್ಲಿ ಎಂಡ್ ಆಗುತ್ತೆ. ಓಕೆನಾ? ಸೊ ಇಲ್ಲೇ ಎಂಡ್ ಆಗುತ್ತೆ, ಅದು ಸಮುದ್ರಕ್ಕೆ ತಲುಪಲ್ಲ. ಅದಕ್ಕೆ ರಿವರ್ ಲೂನಿ ಸರಿಯಾದ ಉತ್ತರ. 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ರಿವರ್ ಲೂನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. 8ನೇ ಪ್ರಶ್ನೆ. ದ ಕಂಡೀಷನ್ ವಿಚ್ ಡಿಸೈಡ್ಸ್ ದ ಡೆವಲಪ್ಮೆಂಟ್ ಆಫ್ ಆ್ಯಂಟಿಸೈಕ್ಲೋನ್ಸ್ ಈಸ್. ಸೊ ಆ್ಯಂಟಿಸೈಕ್ಲೋನ್ಸ್ ಅಂದರೆ ಏನು ಅಂತ ಹೇಳಿದರೆ, ಮಧ್ಯದಲ್ಲಿ ಹೈ ಪ್ರೆಷರ್ ಇರುತ್ತೆ ಮತ್ತು ಅದರ ಸುತ್ತ ಲೋ ಪ್ರೆಷರ್ಗಳು ಇದ್ದರೆ ಅದನ್ನು ಆ್ಯಂಟಿಸೈಕ್ಲೋನ್ ಅಂತ ಕರಿತೀವಿ. ಅದರ ರಿವರ್ಸ್ ಇದ್ದರೆ ಲೋ ಪ್ರೆಷರು ಸೆಂಟರ್ ಇದ್ದು ಸುತ್ತ ಹೈ ಪ್ರೆಷರ್ ಇದ್ದರೆ ಅದನ್ನು ಸೈಕ್ಲೋನಿಕ್ ಕಂಡೀಷನ್ ಅಂತ ಕರಿತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಹೈ ಪ್ರೆಷರ್ ಸರೌಂಡೆಡ್ ಬೈ ಲೋ ಪ್ರೆಷರ್. 8th ಕ್ವಶನ್ಗೆ ಆಪ್ಷನ್ 4 ಸರಿಯಾದ ಉತ್ತರ. 9th ಕ್ವಶನ್ಗೆ ಹೋಗೋಣ. ದ ಲೆಂತ್ ಆಫ್ ಪ್ಯಾರಲಲ್ಸ್ ಡಿಕ್ರೀಸಸ್ ಫ್ರಮ್. ಸೊ ಇದು ಸಿಂಪಲ್ ಆಗಿತ್ತು. ಪ್ಯಾರಲಲ್ಸ್ ಈಕ್ವೇಟರ್ ಈಸ್ ಅ ಬಿಗ್ಗೆಸ್ಟ್ ಲ್ಯಾಟಿಟ್ಯೂಡ್. ಸೊ ಈಕ್ವೇಟರಿಂದ ಪೋಲ್ಸ್ಗೆ ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ 2 ಸರಿಯಾದ ಉತ್ತರ 9th ಪ್ರಶ್ನೆಗೆ. ಈಕ್ವೇಟರಿಂದ ಪೋಲ್ಸ್ಗೆ ಹೋಗ್ತಾ ಇದ್ದಂಗೆ ಲೆಂತ್ ಆಫ್ ದ ಪ್ಯಾರಲಲ್ಸ್ ರೆಡ್ಯೂಸ್ ಆಗ್ತಾ ಹೋಗುತ್ತೆ. 10ನೇ ಪ್ರಶ್ನೆಗೆ ಹೋಗೋಣ. ಸೊ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿತ್ತು. ಯಾಕೆಂತ ಹೇಳಿದರೆ ಗೋರಖ್ನಾಥ್ ಏನಿದೆ, ಗೋರಖ್ನಾಥ್ ಟೆಂಪಲ್ಲು ಅಥವಾ ಗೋರಖ್ನಾಥ್ ಡೈಟಿ ಏನಿದೆ,
ಗೋರಖ್ಪುರಲ್ಲಿ ನಿಮ್ಗೆ ಸಿಗುತ್ತೆ, ಅದು ಯು ಪಿಯಲ್ಲಿದೆ. ಬಟ್ ಇಲ್ಲಿ ಪೀಕ್ ಬಗ್ಗೆ ಕೇಳಿದ್ದಾರೆ. ಮೇಘಾಸನಿ ಬಂದು ಒಡಿಶಾದಲ್ಲಿರೋದು, ಕರೆಕ್ಟ್ ಇದು. ಸಿಮ್ಲಿಪಾಲ್ ರಿಸರ್ವ್ ಒಳಗಡೆ ಇರುವಂಥದ್ದು ಮೇಘಾಸೈನಿ. ಕುದುರೆಮುಖ ಕರ್ನಾಟಕ, ಇದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಕಲ್ಸುಬಾಯ್ ಮಹಾರಾಷ್ಟ್ರದಲ್ಲಿದೆ. ಗೋರಖ್ನಾಥ್ ಪೀಕ್ ಬಂದು ಗುಜರಾತಲ್ಲಿದೆ, ಗಿರ್ನಾರ್ ರೇಂಜಸಲ್ಲಿ ಬರುತ್ತೆ, ಉತ್ತರ ಪ್ರದೇಶನಲ್ಲಿ ಬರೋದಿಲ್ಲ. ಓಕೆನಾ, ಪೀಕ್ ಕೊಟ್ಟಿರುವಂಥದ್ದು. ಗೋರಖ್ನಾಥ್ ಡೈಟಿ ಬಗ್ಗೆ ಕೇಳಿದಿದ್ರೆ ಅದು ಯು ಪಿ ಬರ್ತಿತ್ತು. ಸೊ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿತ್ತು. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ. 11ನೇ ಪ್ರಶ್ನೆಗೆ ಹೋಗೋಣ. ಮಿಸಿಸಿಪಿ ಡೆಲ್ಟಾ ಇಸ್ ಆನ್ ಎಕ್ಸಾಂಪಲ್ ಆಫ್, ಇದು ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ನು. ಡೆಲ್ಟಾ ಬಗ್ಗೆ ನೀವು ಓದಿದ್ರೆ ಅದರಲ್ಲಿ ಎಕ್ಸಾಂಪಲಲ್ಲಿ ಮಿಸಿಸಿಪಿ ಡೆಲ್ಟಾನೇ ಕೊಟ್ಟಿರ್ತಾರೆ ಬರ್ಡ್ ಫುಡ್ ಡೆಲ್ಟಾಗೆ. ಓಕೆನಾ, ಸೊ ಬರ್ಡ್ ಫುಡ್ ಡೆಲ್ಟಾ ಸರಿಯಾದ ಉತ್ತರ 11ನೇ ಪ್ರಶ್ನೆಗೆ. 12ನೇ ಪ್ರಶ್ನೆಗೆ ಹೋಗೋಣ. ವಿಚ್ ಆನ್ ಓಷನ್ ಹ್ಯಾಸ್ ಅ ಮಿಡ್ ಓಷನಿಕ್ ರಿಜ್ ರಿಸಂಬ್ಲಿಂಗ್ ದ ಲೆಟರ್ ಎಸ್. ಮಿಡ್ ಓಷನಿಕ್ ರಿಜ್ಜು ಲೆಟರ್ ಎಸ್ನಲ್ಲಿ ಎಲ್ಲಿ ಕಾಣಕ್ಕೆ ಸಿಗುತ್ತೆ ಅನ್ನೋದು. ಸೊ ನೀವು ಅಟ್ಲಾಂಟಿಕ್ ಓಷನ್ನ ಮಿಡ್ ಓಷನಿಕ್ ರಿಜ್ನ ನೋಡಿದ್ರೆ ಅದು ಎಸ್ ಶೇಪಲ್ಲಿದೆ. ಓಕೆ, ಸೊ ಅಟ್ಲಾಂಟಿಕ್ ಓಷನ್ ಇದಕ್ಕೆ ಸರಿಯಾದ ಉತ್ತರ, ಪೆಸಿಫಿಕ್ ಓಷನ್ ಅಲ್ಲ, ಅಟ್ಲಾಂಟಿಕ್ ಓಷನ್. ಆಪ್ಷನ್ 4 ಸರಿಯಾದ ಉತ್ತರ. 13ನೇ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಸಿಂಪಲ್ ಕ್ವಶನ್ ಇದ್ದಿದ್ದು. ಕೊಲೆರು ಲೇಕ್ ಬಂದು ಆಂಧ್ರದಲ್ಲಿ ಬರುತ್ತೆ. ಸೊ ಕಾವೇರಿ ಆಂಧ್ರದಲ್ಲಿ ಹರಿಯೋದಿಲ್ಲ. ಸೊ ಇದು ಆಪ್ಷನ್ 2 ಏನಿದೆ ಇದು ಕರೆಕ್ಟಾಗಿ ಮ್ಯಾಚ್ ಆಗಿಲ್ಲ. ಗೋಬಿಂದ್ ಸಾಗರ್ ಸಟ್ಲಜ್ ಕರೆಕ್ಟು. ಉಕಾಯ್ ರಿಸರ್ವೇರು ತಾಪಿ ನದಿ ಕಟ್ಟಲಾಗಿದೆ. ಉಲಾರ್ ಲೇಕು ಜಲಂ ನದಿ ಉಲಾರ್ ಲೇಕಿಗೆ ನೀರನ್ನು ತಂದು ಬಿಡುತ್ತೆ. ಓಕೆನಾ, ಸೊ ಕೊಲೆರು ಲೇಕ್ ಕಾವೇರಿ ಕರೆಕ್ಟಾಗಿ ಮ್ಯಾಚ್ ಆಗಿಲ್ಲ. ಫೈನ್. 14ನೇ ಪ್ರಶ್ನೆಗೆ ಹೋಗೋಣ. ಇನ್ ವಿಚ್ ಆರ್ ದ ಫಾಲೋವಿಂಗ್ ಕೇಸಸ್ ಡಿಡ್ ದ ಸುಪ್ರೀಂ ಕೋರ್ಟ್ ಗಿವ್ ಅ ರೂಲಿಂಗ್ ದಟ್ ದ ಪ್ರಿಯಾಂಬಲ್ ವಾಸ್ ಅ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಈ ಪ್ರಶ್ನೆ ಯಾವ್ದಾದ್ರು ಒಂದು ಎಕ್ಸಾಮ್ನಲ್ಲಿ ಬರಲೇಬೇಕಿತ್ತು, ಯಾಕೆಂದರೆ ಇತ್ತೀಚೆಗೆ ಕೇಶವಾನಂದ ಭಾರತಿ ಅವರು ತೀರು ಹೋಗಿದ್ರು. ಸೊ 1973 ಕೇಶವಾನಂದ ಭಾರತಿ ಕೇಸ್ ಏನಿದೆ, ಸೊ ಆ ಕೇಸ್ನಲ್ಲಿ ಪ್ರಿಯಾಂಬಲ್ ಕಾನ್ಸ್ಟಿಟ್ಯೂಷನ್ನ ಪಾರ್ಟು ಮತ್ತು ಅದನ್ನು ಅಮೆಂಡ್ ಕೂಡ ಮಾಡ್ಬೋದು ಅಂತ ಹೇಳಲಾಗಿತ್ತು. ಸೊ 1973 ಕೇಶವಾನಂದ ಭಾರತಿಗೆ ಸರಿಯಾದ ಉತ್ತರ. 15ನೇ ಪ್ರಶ್ನೆಗೆ ಹೋಗೋಣ. ಚೀಫ್ ಎಲೆಕ್ಷನ್ ಕಮಿಷನರ್ ಆ್ಯಂಡ್ ಎಲೆಕ್ಷನ್ ಕಮಿಷನರ್ಸ್ ಇಂಡಿಯಾ ಆರ್ ಅಪಾಯಿಂಟೆಡ್ ಬೈ. ಸೊ ಇದು ಕೂಡ ಸಿಂಪಲ್ ಕ್ವಶನ್ನು. ಯಾವುದೇ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿದ್ದರೆ ಅದನ್ನು ಅಪಾಯಿಂಟ್ ಮಾಡೋ ಕೆಲಸವನ್ನು ಪ್ರೆಸಿಡೆಂಟ್ ಮಾಡ್ತಾರೆ. ಸೊ ಪ್ರೆಸಿಡೆಂಟ್ ಇದಕ್ಕೆ ಸರಿಯಾದ ಉತ್ತರ 15ಗೆ 3. ಮುಂದಿನ ಪ್ರಶ್ನೆಗೆ ಹೋಗೋಣ. 16th ಪ್ರಶ್ನೆ. ಬೋತ್ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆರ್. ಸೊ ಇದರಲ್ಲಿ ಕಾಂಪ್ಲಿಮೆಂಟ್ರಿ ಟು ಈಚ್ ಅದರ್ ಏನಿದೆ ಇದು ಸರಿಯಾದ ಉತ್ತರ. ಓಕೆನಾ, ಫಂಡಮೆಂಟಲ್ ರೈಟ್ಸ್ ಮತ್ತು DPSP ಯಾವಾಗಲೂ ಕಾಂಪ್ಲಿಮೆಂಟ್ರಿ ಟು ಈಚ್ ಅದರ್ ಇರುತ್ತೆ. ಓಕೆ, ಇರಬೇಕು, ಆಗ ಮಾತ್ರ ನಡಿಲಿಕ್ಕಾಗುತ್ತೆ. ಅಂದರೆ ಸಂವಿಧಾನದ ಆಶಯಗಳು ಈಡೇರಬೇಕು ಅಂತ ಹೇಳಿದರೆ ಇವೆರಡೂ ಕೂಡ ಒಂದಕ್ಕೊಂದು ಕಾಂಪ್ಲಿಮೆಂಟ್ರಿ ಆಗಿರಬೇಕು. ಓಕೆ, 17ನೇ ಪ್ರಶ್ನೆಗೆ ಹೋಗೋಣ. ಹೂ ಇಸ್ ಕಾಲ್ಡ್ ಆಸ್ ದ ಫಸ್ಟ್ ಅಮಾಂಗ್ ದ ಈಕ್ವಲ್ಸ್. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರೈಮ್ ಮಿನಿಸ್ಟರ್. ಪ್ರೈಮ್ ಮಿನಿಸ್ಟರ್ ಪದವನ್ನು ನೀವು ಹುಡುಕಿದ್ರೇ ಪ್ರೈಮಸ್ ಇಂಟರ್ ಪ್ಯಾರಸ್ ಅಂತ ಬರುತ್ತೆ. ಪ್ರೈಮಸ್ ಇಂಟರ್ ಪ್ಯಾರಸ್ ಅಂತ ಹೇಳಿದ್ರೆ ಇರುವವರಲ್ಲಿ ಪ್ರಮುಖರು ಅಂತ. ಸೊ ಫಸ್ಟ್ ಅಮಾಂಗ್ ದ ಈಕ್ವಲ್ಸ್, ಇರೋ ಈಕ್ವಲ್ಸಲ್ಲಿ ಮೊದಲನೆಯವರು ಅಂತ ಹೇಳಿದರೆ ಪ್ರೈಮ್ ಮಿನಿಸ್ಟರ್. ಓಕೆನಾ, ಸೊ ಕೌನ್ಸಿಲ್ ಆಫ್ ಮಿನಿಸ್ಟರ್ಸಲ್ಲಿ ಪ್ರೈಮ್ ಮಿನಿಸ್ಟರ್ ಹೆಡೆಡ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್ ಅಂತ ಇರುತ್ತಲ್ವ. ಸೊ ಪ್ರೈಮ್ ಮಿನಿಸ್ಟರ್ ಬಂದು ಮಿನಿಸ್ಟರ್ಗಳಿಗೆಲ್ಲ ಹೆಡ್ ಇರ್ತಾರೆ, ಬಟ್ ಅವ್ರಿಗೂ ಅಷ್ಟೇ ಪವರ್ ಇರುತ್ತೆ, ಬಟ್ ಅವರಲ್ಲಿ ಪ್ರಮುಖರು ಪ್ರೈಮ್ ಮಿನಿಸ್ಟರ್. ಓಕೆ, 17ನೇ ಪ್ರಶ್ನೆ. ದ ಪ್ರೈಮ್ ಮಿನಿಸ್ಟರ್ ಸರಿಯಾದ ಉತ್ತರ. ಆ್ಯಂಡ್ 18ನೇದು ಸಿಂಪಲ್ ಫಾರ್ವರ್ಡ್ ಕ್ವಶನ್ ಇತ್ತು. ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ರಾಜ್ಯಸಭಾ. ನೀವು ಸಂವಿಧಾನದ ಯಾವುದೇ ಪುಸ್ತಕಗಳನ್ನು ಓದಿದ್ರು ವೈಸ್ ಪ್ರೆಸಿಡೆಂಟ್ ಅಂತ ಹಾಕ್ಬರ್ತಿದ್ರೆ 18ನೇ ಪ್ರಶ್ನೆಗೆ ಆಪ್ಷನ್ 2 ಸರಿಯಾದ ಉತ್ತರ. 19ನೇ ಪ್ರಶ್ನೆಗೆ ಹೋಗೋಣ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕಮ್ಸ್ ಅಂಡರ್ ದ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್. ಸೊ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಬಂದು ಆರ್ಟಿಕಲ್ 23 ಆ್ಯಂಡ್ 24. ಆರ್ಟಿಕಲ್ 23 ಆ್ಯಂಡ್ 24ಅಲ್ಲಿ 2 ಆರ್ಟಿಕಲ್ಸ್ ಬರುತ್ತೆ. ಆ 2 ಆರ್ಟಿಕಲ್ಸ್ 23 ಆ್ಯಂಡ್ 24 ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ನು. ಸೊ ಒಂದು ಫೋರ್ಸ್ಡ್ ಲೇಬರ್, ಬಾಂಡೆಡ್ ಲೇಬರ್ ಬಗ್ಗೆ ಮಾತನಾಡುತ್ತೆ, ಮತ್ತು ಇನ್ನೊಂದು ಚೈಲ್ಡ್ ಲೇಬರ್ ಬಗ್ಗೆ ಮಾತನಾಡುತ್ತೆ. ಸೊ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನಲ್ಲಿ ಫೋರ್ಸ್ಡ್ ಲೇಬರ್ ಬರುತ್ತೆ. ಆ್ಯಂಡ್ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಮತ್ತು ಅಬಾಲಿಷನ್ ಆಫ್ ಟೈಟಲ್ಸ್ ಏನಿದೆ ಎರಡೂ ಕೂಡ ರೈಟ್ ಟು ಈಕ್ವಾಲಿಟಿಯಲ್ಲಿ ಬರುತ್ತೆ. ಓಕೆನಾ, ಆರ್ಟಿಕಲ್ 14 ಇಂದ 18. ಓಕೆ, ಫೈನ್. ಇದು ಸಿಂಪಲ್ ಕ್ವಶನ್ ಇತ್ತು. ಫಂಡಮೆಂಟಲ್ ರೈಟ್ಸನ್ನು ಜಸ್ಟ್ ಗೋತ್ರೂ ಮಾಡಿದ್ರು ನಿಮಗೆ ಇದರ ಐಡಿಯಾ ಸಿಗ್ತಿತ್ತು. ನೆಕ್ಸ್ಟ್ ಒನ್. ವಿಚ್ ಆನ್ ದ ಫಾಲೋವಿಂಗ್ ಇಸ್ ನಾಟ್ ಲಿಸ್ಟೆಡ್ ಆಸ್ ಅ ಫಂಡಮೆಂಟಲ್ ಡ್ಯೂಟಿ. ಫಂಡಮೆಂಟಲ್ ಡ್ಯೂಟಿಯಲ್ಲಿ ಯಾವುದು ಕೆಳಗೆ ನಾವು ಲಿಸ್ಟ್ ಆಗಿಲ್ಲ ಅನ್ನೋದು ಪ್ರಶ್ನೆ ಆಗಿತ್ತು. ಟು ಡೆವಲಪ್ ಅ ಸೈಂಟಿಫಿಕ್ ಟೆಂಪರ್ ಏನಿದೆ ಅದು ಫಂಡಮೆಂಟಲ್ ಡ್ಯೂಟಿಯಲ್ಲಿ ಬರುತ್ತೆ. ಬಟ್ ಸೆಕೆಂಡ್ ಪಾಯಿಂಟ್ ಏನಿದೆ, ನಾಟ್ ಟು ಇನ್ವಾಲ್ವ್ ಇನ್ ಕರೆಕ್ಟ್ ಪ್ರಾಕ್ಟೀಸಸ್, ಇದೆಲ್ಲಿ ಕೂಡ ಮೆನ್ಷನ್ ಆಗಿಲ್ಲ ಫಂಡಮೆಂಟಲ್ ಡ್ಯೂಟೀಸಲ್ಲಿ. ಆ್ಯಂಡ್ ಥರ್ಡ್ ಸ್ಟೇಟ್ಮೆಂಟು ಕೂಡ ಮೆನ್ಷನ್ ಆಗಿದೆ, ಟು ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ದ ನ್ಯಾಚುರಲ್ ಎನ್ವೈರ್ಮೆಂಟ್ ಆ್ಯಂಡ್ ಟು ಅಬೈಡ್ ಬೈ ದ ಕಾನ್ಸ್ಟಿಟ್ಯೂಷನ್, ಇದು ಕೂಡ ಮೆನ್ಷನ್ ಆಗಿದೆ. ಓಕೆನಾ. ಆ್ಯಂಡ್ 21st ಕ್ವಶನ್ಗೆ ಹೋಗೋದಾದರೆ ಸರ್ಕಾರಿ ಕಮಿಷನ್, ಪಂಚಿ ಕಮಿಷನ್ ಎರಡೂ ಕೂಡ ಭಾಳ ಇಂಪಾರ್ಟೆಂಟ್. ಯಾವುದೇ ಕಮಿಷನ್ ಬಗ್ಗೆ ನೀವು ಓದ್ಕೊಂಡು ಹೋಗಿದ್ರು ಇದು ಸಿಂಪಲ್ ಪ್ರಶ್ನೆ ಇದ್ದಿದ್ದು. ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ರಿಲೇಷನ್ಸ್ ನಡುವೆ ಇರುವಂಥ ಸಂಬಂಧಗಳ ಕುರಿತು ಡಿಸ್ಕಷನ್ ಮಾಡಲಿಕ್ಕೋಸ್ಕರ ಸರ್ಕಾರಿ ಕಮಿಷನನ್ನು ಸೆಟಪ್ ಮಾಡಲಾಗಿತ್ತು. ಸೊ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ. 22ನೇ ಪ್ರಶ್ನೆಗೆ ಹೋಗೋಣ. ವೋಟಿಂಗ್ ಏಜ್ ಆಫ್ ದ ಸಿಟಿಸನ್ಸ್ ವಾಸ್ ಚೇಂಜ್ಡ್ ಫ್ರಮ್ 21 to 18 years ಬೈ ವಿಚ್ ಆಫ್ ದ ಫಾಲೋವಿಂಗ್ ಅಮೆಂಡ್ಮೆಂಟ್ಸ್ ಟು ದ ಕಾನ್ಸ್ಟಿಟ್ಯೂಷನ್. ಸೊ 61ನೇ ಅಮೆಂಡ್ಮೆಂಟ್ನಲ್ಲಿ 21 ವರ್ಷದಿಂದ ಏನಿತ್ತು ಅಂದರೆ 21 ವರ್ಷದ ವಯಸ್ಸಿನವರು ವೋಟ್ ಹಾಕ್ಬೋದಿತ್ತು, ಅದನ್ನು 18ಕ್ಕೆ ಇಳಿಸಲಾಗಿತ್ತು. ಸೊ ಅಮೆಂಡ್ಮೆಂಟ್ ನಂಬರ್ ಬಂದು 61st. ಸೊ ನೆನ್ಪಿಟ್ಕೊಳ್ಳಿ, 61st ಅಮೆಂಡ್ಮೆಂಟು
ಇನ್ನು ಉಳಿದಂತೆ ಇದನ್ನು 7th ಅಮೆಂಡ್ಮೆಂಟನ್ನು ನೀವು ಸ್ಟೇಟ್ ರಿಆರ್ಗನೈಸೇಷನಲ್ಲಿ ಬರುತ್ತೆ, ಅದರಿಂದ ಎಲಿಮಿನೇಟ್ ಮಾಡ್ಕೋಬೋದಿತ್ತು. 42nd ಅಮೆಂಡ್ಮೆಂಟ್ ಕೂಡ ಮಿನಿ ಕಾನ್ಸ್ಟಿಟ್ಯೂಷನಲ್ ಅಂತ ಕರೀತಾರೆ. 42nd ಅಮೆಂಡ್ಮೆಂಟು ಅಷ್ಟೊಂದು ಬದಲಾವಣೆಗಳನ್ನು ತರಲಾಗಿತ್ತು. ಸೊ 42nd ಅಮೆಂಡ್ಮೆಂಟ್ ಕೂಡ ಎಲಿಮಿನೇಟ್ ಮಾಡ್ಬೋದಿತ್ತು. 61st ಇದಕ್ಕೆ ಸರಿಯಾದ ಉತ್ತರ. ಓಕೆನಾ. ನೆಕ್ಸ್ಟ್ 23rd ಪ್ರಶ್ನೆಗೆ ಹೋಗೋಣ. ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಇಸ್ ಎಸ್ಟಾಬ್ಲಿಷ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್. ಸೊ RTI ಆ್ಯಕ್ಟು 2005 ಬಂದಿದ್ದು, ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಬಂದಂಥದ್ದು RTI ಆ್ಯಕ್ಟು 2005. ಸೊ ಆ ಸಂದರ್ಭದಲ್ಲಿ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನನ್ನು ಸೆಟಪ್ ಮಾಡಲಾಗಿತ್ತು. ಓಕೆನಾ. ಸೊ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. 24ನೇ ಪ್ರಶ್ನೆ, ದ ಫುಲ್ ಫಾರ್ಮ್ ಆಫ್ ನೀತಿ ಆಯೋಗ್. ಸೊ ಇದು ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ ಇತ್ತು. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಸೊ ನೀತಿ ಆಯೋಗ್ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾರೆ. ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅದಕ್ಕೆ ಸರಿಯಾದ ಉತ್ತರ. ಆ್ಯಂಡ್ ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಶುರು ಆಗಿದ್ದಂಥದ್ದು 2015. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ಫೈನ್. 26ನೇ ಪ್ರಶ್ನೆಗೆ ಹೋಗೋಣ. ಇನ್ ಕಂಟ್ರೋಲಿಂಗ್ ದ ಇನ್ಫ್ಲೇಷನ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಡಿಪೆಂಡ್ಸ್ ಆನ್. ಸೊ ಇಲ್ಲಿ 2 ಪಾಯಿಂಟ್ ನೀವು ಎಕನಾಮಿಕ್ಸ್ ಬೇಸಿಕ್ಸ್ ಓದಿದ್ರು ಗೊತ್ತಿರುತ್ತೆ. ಫಿಸ್ಕಲ್ ಪಾಲಿಸಿ ಅಂತ ಹೇಳಿದರೆ ಅದನ್ನು ಗೌರ್ಮೆಂಟ್ ಕಂಟ್ರೋಲ್ ಮಾಡುತ್ತೆ, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಗೌರ್ಮೆಂಟ್ ಆಫ್ ಸ್ಟೇಟ್ಸ್. ಮಾನಿಟರಿ ಪಾಲಿಸಿ ಬಂದು RBI ಅಥವಾ ಸೆಂಟ್ರಲ್ ಬ್ಯಾಂಕ್ ಏನಿರುತ್ತೆ ಆ ದೇಶದ್ದು, ಅವುಗಳು ಮಾನಿಟರಿ ಪಾಲಿಸಿಯನ್ನು ಕಂಟ್ರೋಲ್ ಮಾಡ್ತವೆ. ಓಕೆನಾ. ಸೊ ಬಜೆಟರಿ ಪಾಲಿಸಿಗೂ ಇನ್ಫ್ಲೇಷನ್ ಕಂಟ್ರೋಲ್ಗೂ ಅಷ್ಟು ಸಂಬಂಧ ಇಲ್ಲ. ಬಟ್ ಇಲ್ಲಿ ನೀವು ಲಾಸ್ಟ್ ಸ್ಟೇಟ್ಮೆಂಟ್ ನೋಡೋದಾದರೆ ಬೋತ್ ಫಿಸ್ಕಲ್ ಆ್ಯಂಡ್ ಮಾನಿಟರಿ ಪಾಲಿಸಿ ಅಂತ ಕೊಟ್ಟಿದ್ದಾರೆ. ಸೊ ಅದು ಸಂಬಂಧ ಬರೋದಿಲ್ಲ. ಸೊ ಯು ಹ್ಯಾವ್ ಟು ಗೋ ವಿತ್ ಫಿಸ್ಕಲ್ ಪಾಲಿಸಿ ಮೆಜರ್ಸ್ ಎಲೋನ್. ಓಕೆ. 26th ಕ್ವಶನ್ಗೆ ಆನ್ಸರು ಫಿಸ್ಕಲ್ ಪಾಲಿಸಿ ಮೆಜರ್ಸ್ ಎಲೋನ್. 27th ಪ್ರಶ್ನೆಗೆ ಹೋಗೋಣ. ದ ಇನ್ಫ್ಲೇಷನ್ ಇನ್ ಇಂಡಿಯಾ ಇಸ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್. ಸೊ ಇನ್ಫ್ಲೇಷನ್ ಇನ್ ಇಂಡಿಯಾ ನಾರ್ಮಲಿ CPI ಕಂಬೈನ್ಡ್ ಅಂತ ನಾವು ತಗೊಳ್ತೀವಿ. ಸೊ ಇಲ್ಲಿ CPI ಕಂಬೈನ್ಡ್ ಕೊಟ್ಟಿಲ್ಲ. ಕನ್ಸ್ಯೂಮರ್ ಪ್ರೈಸಸ್ ಫಾರ್ ಇಂಡಸ್ಟ್ರಿಯಲ್ ವರ್ಕರ್ಸ್ ಕೊಟ್ಟಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಇದೇ ಆನ್ಸರ್ ಇರ್ಬೋದು. ಆ್ಯಂಡ್ ಈವನ್ ದಿಸ್ ಲುಕ್ಸ್ ಗುಡ್, ಮಾರ್ಕೆಟ್ ಪ್ರೈಸ್ ಆಫ್ ದ ಗುಡ್ಸ್. ಬಟ್ ಐ ಥಿಂಕ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಫಾರ್ ಇಂಡಸ್ಟ್ರಿಯಲ್ ವರ್ಕರ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಬಟ್ ಇನ್ಫ್ಲೇಷನ್ ಇನ್ ಇಂಡಿಯಾ ತಗೊಳ್ಳುವಂಥದ್ದು CPI ಕಂಬೈನ್ಡ್ ಬರುತ್ತೆ. ಸೊ ಅದನ್ನೇ ನಾರ್ಮಲಿ RBI ಕೂಡ ಇನ್ಫ್ಲೇಷನ್ ಮೆಜರ್ಗೆ ತೆಗೆದುಕೊಳ್ಳುತ್ತೆ. ಓಕೆನಾ. ಫೈನ್. ಇದಕ್ಕೆ ನನ್ನ ಪ್ರಕಾರ 27ಗೆ 1 ಆನ್ಸರು. ಓಕೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 28. ಸೊ ದಿಸ್ ವಾಸ್ ಅನ್ ಈಸಿ ಕ್ವಶನ್. ಮಿಕ್ಸ್ಡ್ ಎಕಾನಮಿ, ಪ್ರೈವೇಟು ಪಬ್ಲಿಕ್ಕು ಎರಡು ಕೂಡ ಎಕ್ಸಿಸ್ಟ್ ಆಗಿರುವಂಥದ್ದನ್ನು ಮಿಕ್ಸ್ಡ್ ಎಕಾನಮಿ ಅಂತ ಕರಿತೀವಿ. ದೇರ್ ಇಸ್ ಅ ಕೋ ಎಕ್ಸಿಸ್ಟೆನ್ಸ್ ಆಫ್ ಪ್ರೈವೇಟ್ ಅಲಾಂಗ್ ವಿತ್ ಪಬ್ಲಿಕ್ ಸೆಕ್ಟರ್. ಆಪ್ಷನ್ 3 ಸರಿಯಾದ ಉತ್ತರ. 29ನೇ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಮಾನಿಟರಿ ಟೂಲ್. ಸೊ ಇಲ್ಲಿ ನಾವು ಫಿಸ್ಕಲ್ ಪಾಲಿಸಿ ಬಗ್ಗೆ ಮಾತನಾಡಿದ್ವಿ. ಮಾನಿಟರಿ ಪಾಲಿಸಿ ಕೂಡ ಬರುತ್ತೆ. ಮಾನಿಟರಿ ಪಾಲಿಸಿಯಲ್ಲಿ CRR ಬರುತ್ತೆ, SLR ಬರುತ್ತೆ, ಆನಂತರ ರೆಪೋ ರೇಟು, ರಿವರ್ಸ್ ರೆಪೋ ರೇಟು, ಅದರ ಪಾಲಿಸಿ ರೇಟ್ಸ್ ಬರುತ್ತೆ, ಓಪನ್ ಮಾರ್ಕೆಟ್ ಆಪ್ರೇಷನ್ಸ್ ಬರುತ್ತೆ. ಬಟ್ ಡೆಫಿಸಿಟ್ ಫೈನಾನ್ಸಿಂಗ್ ಬಂದು ಫಿಸ್ಕಲ್ ಪಾಲಿಸಿಯಲ್ಲಿ ಬರುತ್ತೆ. ಓಕೆನಾ. ಸೊ ನಾಟ್ ಅ ಟೂಲ್ ಬಂದು ಆಪ್ಷನ್ 3 ಏನಿದೆ ಡೆಫಿಸಿಟ್ ಫೈನಾನ್ಸಿಂಗು, ಅದು ಫಿಸ್ಕಲ್ ಪಾಲಿಸಿಯಲ್ಲಿ ಬರುತ್ತೆ, ಮಾನಿಟರಿ ಪಾಲಿಸಿಯಲ್ಲಿ ಬರೋಲ್ಲ. CRR, SLR, ಓಪನ್ ಮಾರ್ಕೆಟ್ ಆಪರೇಷನ್ಸ್ ಎಲ್ಲ ಕೂಡ ಮಾನಿಟರಿ ಟೂಲ್. ಫೈನ್. ಮುಂದಿನ ಪ್ರಶ್ನೆಗೆ ಹೋಗೋಣ. 30ನೇದು. ವೆನ್ ದ ಕ್ಯಾಶ್ ರಿಸರ್ವ್ ರೇಷಿಯೋ ಇಸ್ ಇನ್ಕ್ರೀಸ್ ಬೈ ದ RBI ಇಟ್ ವಿಲ್ ಲೀಡ್ ಟು. ಸೊ ಇದರಲ್ಲಿ CRR ಆಗಿರಲಿ, SRR ಆಗಿರಲಿ, SLR ಆಗಿರಲಿ, ಸೊ ಇದನ್ನು ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ? ನಿಮ್ಗೆ CRR, SLR ಏನು ಅಂತ ಗೊತ್ತಿಲ್ಲ ಅಂದರೆ ಸಿಂಪಲಾಗಿ ಹೇಳ್ಬಿಡ್ತೀನಿ. CRR ಅಂದರೆ ಕ್ಯಾಶ್ ರಿಸರ್ವ್ ರೇಷಿಯೋ. ಸೊ ಇಷ್ಟು ಅಮೌಂಟನ್ನು ಕ್ಯಾಶಲ್ಲಿ ಪ್ರತಿಯೊಂದು ಬ್ಯಾಂಕು ಕೂಡ RBI ಹತ್ರ ಇಡಬೇಕು. ಅದನ್ನು ನಾವು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. ಸೊ ನಾರ್ಮಲಿ 4% ಏನೋ ಇದೆ. ಅದು ಚೇಂಜ್ ಆಗ್ತಾ ಇರುತ್ತೆ, ವೇರಿ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ಚಿಂತೆ ಮಾಡೋ ಅಗತ್ಯ ಇಲ್ಲ. CRR ಬಂದು ಕ್ಯಾಶ್ ರಿಸರ್ವ್ ರೇಷಿಯೋ, ಇಷ್ಟು ಅಮೌಂಟ್ ಆಫ್ ಕ್ಯಾಶನ್ನು RBIಯಲ್ಲಿ ಇಡಬೇಕಾಗುತ್ತೆ. ಅದನ್ನು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. ಸೊ ಯಾವಾಗ ನಾವು ಕ್ಯಾಶ್ ರಿಸರ್ವ್ ರೇಷಿಯೋನ ಇನ್ಕ್ರೀಸ್ ಮಾಡಲಾಗುತ್ತೆ, RBI ಕ್ಯಾಶ್ ರಿಸರ್ವ್ ರೇಷಿಯೋನ ಇನ್ಕ್ರೀಸ್ ಮಾಡುತ್ತೆ. ಸೊ ಬ್ಯಾಂಕ್ಗಳಿಗೆ ಹಣ ಕಮ್ಮಿ ಆಗುತ್ತೆ ತಮ್ಮ ಕೈಯಲ್ಲಿ ಲೆಂಡ್ ಮಾಡಲಿಕ್ಕೆ. ಸೊ ಏನಾಗುತ್ತೆ? ಡಿಕ್ರೀಸ್ ಆಫ್ ದ ಸಪ್ಲೈ ಆಫ್ ಮನಿ ಇನ್ ದ ಎಕಾನಮಿ ಆಗುತ್ತೆ. ಓಕೆನಾ. ಸೇಮ್ ಥಿಂಗ್ SLR ಬಂದು ಅಮೌಂಟು ಬ್ಯಾಂಕ್ಗಳು ತಮ್ಮ ಹತ್ರ ಇಟ್ಕೋಬೇಕು, ಅದನ್ನು ಲೆಂಡ್ ಮಾಡೋಂಗಿಲ್ಲ. ಅದನ್ನು ಕೂಡ RBI ಫಿಕ್ಸ್ ಮಾಡುತ್ತೆ. ಸೊ ಇಷ್ಟು ಪರ್ಸೆಂಟೇಜ್, ಅರೌಂಡ್ 18 to 19% ಆಫ್ ಅಮೌಂಟನ್ನು ನೀವು ಲೆಂಡ್ ಮಾಡೋ ಹಾಗಿಲ್ಲ, ನಿಮ್ಮ ಹತ್ರನೇ ಇಟ್ಕೋಬೇಕು ಅಂತ. ಸೊ ಅದನ್ನು SLR ಅಂತ ಕರಿತೀವಿ. ಇಟ್ ಕ್ಯಾನ್ ಬಿ ಇನ್ ಬಾಂಡ್ಸ್, ಸೆಕ್ಯೂರಿಟೀಸ್, ಏನೆಲ್ಲಾದರೂ ಇಟ್ಕೋಬೋದು. ಬಟ್ ಕ್ಯಾಶ್ ರಿಸರ್ವ್ ರೇಷಿಯೋ ಬಂದು ಕ್ಯಾಶಲ್ಲೇ ಇರಬೇಕು. ಸೊ ಆ SLRನ್ನು ಇನ್ಕ್ರೀಸ್ ಮಾಡಿದಾಗಲೂ ಕೂಡ ಬ್ಯಾಂಕ್ಗಳಿಗೆ ಲೆಂಡ್ ಮಾಡೋದಕ್ಕೆ ಅಮೌಂಟ್ ಕಮ್ಮಿ ಆಗುತ್ತೆ. ಸೊ ಮನಿ ಸಪ್ಲೈ ಡಿಕ್ರೀಸ್ ಆಗುತ್ತೆ. ಒಂದು ವೇಳೆ CRRನ RBI ಕಮ್ಮಿ ಮಾಡ್ತು ಅಂತ ಹೇಳಿದ್ರೆ, ಸೊ ಅಮೌಂಟ್ ಆಫ್ ಕ್ಯಾಶು ಬ್ಯಾಂಕ್ಗಳು RBI ಹತ್ರ ಇಡುವಂಥದ್ದು ಕಮ್ಮಿ ಆಗುತ್ತೆ. ಸೊ ಆ ಅಮೌಂಟನ್ನು ಬ್ಯಾಂಕ್ಗಳು ಲೆಂಡ್ ಮಾಡ್ಬೋದು. ಸೊ ಮನಿ ಸಪ್ಲೈ ಇನ್ಕ್ರೀಸ್ ಆಗುತ್ತೆ. ಈ ರೀತಿ ಕೂಡ ಎಕಾನಮಿಯಲ್ಲಿ ಮನಿ ಸಪ್ಲೈಯನ್ನು ಕಂಟ್ರೋಲ್ ಮಾಡುತ್ತೆ RBI. ಇದನ್ನು ಮಾನಿಟರಿ ಪಾಲಿಸಿ ಟೂಲ್ಸ್ ಅಂತ ಕರೀತಾರೆ. ಇದನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಸೇಮ್ ಥಿಂಗ್ ವಿತ್ ರೆಪೋ ರೇಟಲ್ಲೂ ಸೇಮ್ ಕಂಡೀಷನ್ ಬರುತ್ತೆ. ಓಕೆನಾ. ಸೊ ಇಲ್ಲಿ ಸರಿಯಾದ ಉತ್ತರ ಬಂದು ಡಿಕ್ರೀಸ್ ದ ಮನಿ ಸಪ್ಲೈ ಆಫ್ ಮನಿ ಇನ್ ದ ಎಕಾನಮಿ. ಓಕೆನಾ. ಇನ್ಕ್ರೀಸ್ RBI CRR ಇನ್ಕ್ರೀಸ್ ಮಾಡಿದಾಗ ಮನಿ ಸಪ್ಲೈ ಡಿಕ್ರೀಸ್ ಆಗುತ್ತೆ. ಸೆಕೆಂಡ್ ಒನ್ ಸರಿಯಾದ ಉತ್ತರ.
ನೆಕ್ಸ್ಟ್ ಒನ್ಗೆ ಹೋಗೋದಾದರೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಕಾಂಪೊನೆಂಟ್ ಆಫ್ HTA ಅಂತ ಕೇಳಿದ್ದಾರೆ. ಸೊ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಒನ್ ಆಫ್ ದ ಮೋಸ್ಟ್ ಆಸ್ಟ್ ಟಾಪಿಕ್ ಅಂತಲೇ ಹೇಳ್ಬೋದು. KPSC ಯಾವುದೇ ಎಕ್ಸಾಮ್ಸ್ ಹೋದರೂ ನೀವು HTA ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾರೆ. ಐದರ್ ರ್ಯಾಂಕಿಂಗ್ ಕೇಳ್ತಾರೆ, ಇಲ್ಲ ಅದರಲ್ಲಿರುವಂಥ ಸಬ್ಮೆಷರ್ಸ್ ಏನಿದೆ ಅದರ ಬಗ್ಗೆ ಕೇಳ್ತಾರೆ, ರಿಲೀಸ್ ಮಾಡೋ ಏಜೆನ್ಸಿ ಬಗ್ಗೆ ಕೇಳ್ತಾರೆ. ಸೊ HTAಯಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ತೊಗೊಳ್ತೀವಿ, ಪರ್ ಕ್ಯಾಪಿಟ ಇನ್ಕಮು ಮತ್ತು ಎಜುಕೇಷನಲ್ ಅಟೈನ್ಮೆಂಟ್ಗಳನ್ನು ತಗೊಳ್ತೀವಿ. ಬಟ್ ಎಕ್ಸ್ಟೆಂಟ್ ಆಫ್ ಪಾವರ್ಟಿಯನ್ನು ಕನ್ಸಿಡರ್ ಮಾಡಲ್ಲ. ಓಕೆನಾ, ಫೈನ್. ಸೊ 31(3) ಸರಿಯಾದ ಉತ್ತರ. ಹೈ ಈಲ್ಡಿಂಗ್ ವೆರೈಟಿ ಪ್ರೋಗ್ರಾಮು 1966, ಇದು ಗ್ರೀನ್ ರೆವಲ್ಯೂಷನ್ಗೆ ಸಂಬಂಧಪಟ್ಟಂತೆ ಬಂದಿರೋದು. 1965-66 ನಮ್ಮ ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗಲೇ ಹೈ ಈಲ್ಡಿಂಗ್ ವೆರೈಟೀಸನ್ನು ನಾವು ಇಂಪೋರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. 1966 ಇದಕ್ಕೆ ಸರಿಯಾದ ಉತ್ತರ. 33. ಓಕೆ, 34th ಪ್ರಶ್ನೆಗೆ ಹೋಗೋದಾದರೆ ದ ಸೆಂಟ್ರಿಪಿಟಲ್ ಆ್ಯಂಡ್ ಸೆಂಟ್ರಿಫಿಕಲ್ ಫೋರ್ಸಸ್, ಪರ್ಫೆಕ್ಟ್ ಸೈನ್ಸ್ ಕ್ವಶನು, ACF ಪೇಪರ್ ಆಗಿರೋದ್ರಿಂದ ಸೈನ್ಸ್ ಕ್ವಶನ್ ಸ್ವಲ್ಪ ಟಫ್ ಇದ್ವು ಅಂತಲೇ ಹೇಳ್ಬೋದು. ಸೊ ಉಳಿದಂತೆ ಕಂಪೇರ್ ಮಾಡಿದರೆ ಸೆಂಟ್ರಿಪಿಟಲ್ ಆ್ಯಂಡ್ ಸೆಂಟ್ರಿಫಿಕಲ್ ಫೋರ್ಸದು ಮ್ಯಾಗ್ನಿಟ್ಯೂಡ್ ಈಕ್ವಲ್ ಇರುತ್ತೆ, ಬಟ್ ಡೈರೆಕ್ಷನ್ ಅಪೋಸಿಟ್ ಇರುತ್ತೆ. ಸೊ ಸೆಂಟ್ರಿಪಿಟಲ್ ಫೋರ್ಸ್ ಬಂದು ಒಂದು ಆಬ್ಜೆಕ್ಟು ಒಂದು ಸರ್ಕ್ಯುಲರ್ ಮೋಷನಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಅದು ಸೆಂಟ್ರಿಪಿಟಲ್ ಫೋರ್ಸಿಂದ ನಡೆಯುತ್ತೆ. ಆ ಫೋರ್ಸನ್ನು ಅವಾಯ್ಡ್ ಮಾಡಲಿಕ್ಕೆ ಸೆಂಟ್ರಿಫಿಕಲ್ ಫೋರ್ಸು ವರ್ಕ್ ಮಾಡ್ತಾ ಇರುತ್ತೆ. ಓಕೆನಾ, ಸೊ ಇಟ್ಸ್ ಮೂವಿಂಗ್ ಔಟ್ ಆಫ್ ದ ಸರ್ಕ್ಯುಲರ್ ಮೋಷನಿಗೆ ಸೆಂಟ್ರಿಫಿಕಲ್ ಫೋರ್ಸು ಸರ್ಕ್ಯುಲರ್ ಮೋಷನಲ್ಲಿ ಇರಬೇಕು ಅಂತ ಹೇಳಿದ್ರೆ ಅದು ಸೆಂಟ್ರಿಪಿಟಲ್ ಫೋರ್ಸ್. ಮ್ಯಾಗ್ನಿಟ್ಯೂಡ್ ಎರಡರದ್ದು ಈಕ್ವಲ್ ಇರುತ್ತೆ, ಬಟ್ ಡೈರೆಕ್ಷನ್ ಅಪೋಸಿಟ್ ಇರುತ್ತೆ. ಓಕೆನಾ, 34ಗೆ ಆಪ್ಷನ್ 1 ಸರಿಯಾದ ಉತ್ತರ. 35th ಪ್ರಶ್ನೆ ಬಂದು ಡೈರೆಕ್ಟ್ ಪ್ರಶ್ನೆ. ರೈನ್ ವಾಟರ್ ಡ್ರಾಪ್ಲೆಟ್ಸ್ ಎಲ್ಲರಿಗೂ ಗೊತ್ತಿರುವಂಥದ್ದು. ಸರ್ಫೇಸ್ ಟೆನ್ಷನ್, ಗ್ರಾವಿಟಿ ಅಂತೂ ಚಾನ್ಸೇ ಇಲ್ಲ. ವಿಸ್ಕೋಸಿಟಿ ಬಂದು ಮೂಮೆಂಟನ್ನು ರೆಡ್ಯೂಸ್ ಮಾಡ್ತಾ ಹೋಗುತ್ತೆ. ಈಗ ಆಯಿಲಿಗೆ ವಿಸ್ಕೋಸಿಟಿ ಜಾಸ್ತಿ ಇರುತ್ತೆ, ಬಿಕಾಸ್ ಆಯಿಲ್ ಮೂವ್ ಆಗಬೇಕಾದ್ರೆ ಸರ್ಫೇಸ್ ಅದನ್ನು ಮೂಮೆಂಟನ್ನು ರೆಡ್ಯೂಸ್ ಮಾಡ್ತಾ ಹೋಗುತ್ತೆ. ಓಕೆನಾ, ಸೊ ವಿಸ್ಕೋಸಿಟಿ ಆನ್ಸರ್ ಅಲ್ಲ, ಸರ್ಫೇಸ್ ಟೆನ್ಷನ್ ಸರಿಯಾದ ಉತ್ತರ. ಆಪ್ಷನ್ 2 35ಗೆ ಸರಿಯಾದ ಉತ್ತರ. ಆ್ಯಂಡ್ 36 ಕೂಡ ಸ್ಟ್ರೈಟ್ ಫಾರ್ವರ್ಡ್ ಸೈನ್ಸ್ ಕ್ವಶನ್ನು. ಅಪ್ರಾಕ್ಸಿಮೇಟ್ ಟೈಮ್ ರಿಕ್ವೈರ್ಡ್ ಫಾರ್ ಲೈಟ್ ಟು ಟ್ರಾವೆಲ್ ಫ್ರಮ್ ಸನ್ ಟು ಅರ್ತ್ 499 ಸೆಕೆಂಡ್ಸ್, ಅಂದರೆ ಅಪ್ರಾಕ್ಸಿಮೇಟ್ಲಿ 8 ಮಿನಿಟ್ಸ್ ಹತ್ರ ಬರುತ್ತೆ. ಸೊ 8 ಮಿನಿಟ್ಸ್ ಇಲ್ಲಿ ಸರಿಯಾದ ಉತ್ತರ. ಫಾರ್ 36ಗೆ ಆಪ್ಷನ್ 2 ಸರಿಯಾದ ಉತ್ತರ. 37 ವಾಸ್ ಲಿಟಲ್ ಬಿಟ್ ಟಫರ್ ಕ್ವಶನ್ ಅಂತಲೇ ಹೇಳ್ಬೋದು. ಎಲೆಕ್ಟ್ರೋ ಆಪ್ಟಿಕಲ್ ಎಫೆಕ್ಟು, ಸೊ ಟಿಪಿಕಲ್ ಸೈನ್ಸ್ ಕ್ವಶನು. LCD ಇದಕ್ಕೆ ಸರಿಯಾದ ಆನ್ಸರ್. ಓಕೆನಾ, LCDಯಲ್ಲಿ ಎಲೆಕ್ಟ್ರೋ ಆಪ್ಟಿಕಲ್ ಎಫೆಕ್ಟನ್ನು ನೋಡ್ಬೋದು ನಾವು. ಫೈನ್. 38 ಬಂದು ಟಿಪಿಕಲ್ ಕ್ವಶನು. 2-3 ಸಲ ಇದೇ ಟಾಪಿಕ್ ಮೇಲೇ ಕ್ವಶನ್ ಕೇಳಿದ್ದಾರೆ KPSC, ಮತ್ತು ಅದೇ ರೀತಿಯ ಕ್ವಶನ್. ಸೊ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ಕ್ಯಾಲ್ಸಿಯಮ್ ಆ್ಯಂಡ್ ಮ್ಯಾಗ್ನೀಷಿಯಮ್ ಅಯಾನ್ಸ್. 38. ಓಕೆ, ಹಾರ್ಡ್ನೆಸ್ ಆಫ್ ದ ವಾಟರ್ ಇಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಕ್ಯಾಲ್ಸಿಯಮ್ ಆ್ಯಂಡ್ ಮ್ಯಾಗ್ನೀಷಿಯಮ್ ಅಯಾನ್ಸ್. 39th ಪ್ರಶ್ನೆಗೆ ಹೋಗೋದಾದರೆ ಇದು ಕೂಡ ಸೈನ್ಸ್ ಕ್ವಶನ್. ಸೊ ನ್ಯಾಚುರಲ್ ರಬ್ಬರ್ ಬಂದು ಪಾಲಿ ಐಸೋಪ್ರೀನೋ. ಆಪ್ಷನ್ ಬಿಗೆ 1 ಮ್ಯಾಚ್ ಆಗುತ್ತೆ. ಸೆಮಿಸಿಂಥೆಟಿಕ್ ಫೈಬರ್ ಬಂದು ವಿಸ್ಕೋಸ್, ಆ್ಯಂಡ್ ಅರಾಲ್ಡೈಟ್ ಬಂದು ಎಕ್ಸ್ಪೋಸಿ ರೆಸಿನ್, ಆ್ಯಂಡ್ ಬಯೋಡಿಗ್ರೇಡಬಲ್ ಪಾಲಿಮರ್ ಬಂದು ಪಾಲಿಲ್ಯಾಕ್ಟಿಕ್ ಆ್ಯಸಿಡ್. ಓಕೆ, ಸೊ ಕರೆಕ್ಟಾಗಿ ಮ್ಯಾಚ್ ಆಗಿದೆ. 2, 1, 4, 3 ಆಪ್ಷನ್ 3 ಸರಿಯಾದ ಉತ್ತರ. ಓಕೆನಾ, ಇದು ಟಿಪಿಕಲ್ ಸೈನ್ಸ್ ಕ್ವಶನ್, ಏನು ಮಾಡೋಕ್ಕಾಗಲ್ಲ. ದ ಪ್ರೊಸೀಜರ್ ಇನ್ವಾಲ್ವ್ಡ್ ಇನ್ ದ ಡಿಟರ್ಮಿನೇಷನ್ ಆಫ್ ಮಾಲಿಕ್ಯುಲರ್ ವೆಯ್ಟ್ ಆಫ್ ದ ನಾನ್ ವಾಲಟೈಲ್ ಸಾಲ್ಯೂಟ್ ಬೇಸ್ಡ್ ಆನ್ ಬಾಯ್ಲಿಂಗ್ ಪಾಯಿಂಟ್ ಎಲಿವೇಷನ್. ಇದಕ್ಕೆ ಬಂದ ಆನ್ಸರು ಎಬುಲಿಯೋಸ್ಕೋಪಿ ಅಂತ ಕರೀತಾರೆ ಇದನ್ನು. ಓಕೆ, ಅಂದರೆ ಇದರಲ್ಲಿ ಏನಾಗುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಹೇಗೆ ರೈಸ್ ಆಗುತ್ತೆ ಅದ್ರ ಮೇಲೆ ಮಾಲಿಕ್ಯುಲರ್ ವೆಯ್ಟನ್ನು ಡಿಟರ್ಮೈನ್ ಮಾಡಲಾಗುತ್ತೆ. ಓಕೆ, ಸೊಲ್ಯೂಟ್ಸದು. ಆ್ಯಂಡ್ LPGಯಲ್ಲಿ ನಾರ್ಮಲಿ ಪ್ರೊಪೇನ್ ಆ್ಯಂಡ್ ಬ್ಯೂಟೇನ್ ಇರುತ್ತೆ. ಲಾಸ್ಟ್ ಇಯರ್ FDA ಪೇಪರಲ್ಲೂ ಸೇಮ್ ಕ್ವಶನ್ ಕೇಳಲಾಗಿತ್ತು. ಪ್ರೊಪೇನ್ ಆ್ಯಂಡ್ ಬ್ಯೂಟೇನ್ ಇದಕ್ಕೆ ಸರಿಯಾದ ಉತ್ತರ. LPGಯಲ್ಲಿ ಪ್ರೊಪೇನ್ ಆ್ಯಂಡ್ ಬ್ಯೂಟೇನ್ ಇರುತ್ತೆ. ಫೈನ್. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ದ ಲಿವಿಂಗ್ ಫಾಸಿಲ್. ಸೊ ಪೆಂಟಾಕ್ಸಿಲ್, ಸಹನಿ ಮತ್ತು ಗಿಂಗಾಕೋಲ್ ಬೈಲೋಬೋ 2 ಕರೆಕ್ಟ್ ಇದೆ. ಸೊ ಆಲ್ ಆಫ್ ದಿ ಅಬೋವ್ ಇದಕ್ಕೆ ಸರಿಯಾದ ಉತ್ತರ ಬರುತ್ತೆ. ಇದು ಆ್ಯಕ್ಚುಲಿ ACF ಪೇಪರ್ ಆಗಿರೋದ್ರಿಂದ ಹೆಚ್ಚಿನದು ಅದಕ್ಕೆ ಸಂಬಂಧಪಟ್ಟಂಗೆ ಕೇಳಲಾಗಿದೆ. ಫಾರೆಸ್ಟ್ ಪ್ರೊಡ್ಯೂಸಿಗೆ ಸಂಬಂಧಪಟ್ಟಂಗೆ ಆ್ಯಂಡ್ ಬಾಟ್ನಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಹೆಚ್ಚಿದ್ದಾವೆ. ಓಕೆನಾ, ದ ಫಾದರ್ ಆಫ್ ಇಂಡಿಯನ್ ಪ್ಯಾಲಿಯೋಬೊಟನಿ ಈಸ್ ಬಿರ್ಬಲ್ ಸಾಹನಿ, ಇದಕ್ಕೆ ಸರಿಯಾದ ಉತ್ತರ. ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ನು. ಆ್ಯಂಡ್ ಇದರಲ್ಲಿ ಪಾಲಿನೇಷನ್ನು ಮತ್ತು ಪಾಲಿನೇಟರ್ಗೆ ಏನೇನು ಕರೀತಾರೆ ಅನ್ನೋದಿದೆ. ಸೊ ಇದರಲ್ಲಿ ಮಿರ್ಮಿಕೋಫಿಲಿ ಬಂದು ಆ್ಯಂಡ್ಸಿಗೆ ಬರುತ್ತೆ. ಚೆರಾಪ್ಟೆರೋಫಿಲಿ ಬಂದು ಬ್ಯಾಟ್ಸ್, ಮೆಲಿಟೋಫಿಲಿ ಬಂದು ಬೀಸ್, ಆ್ಯಂಡ್ ಮ್ಯಾಲಾಕೋಫಿಲಿ ಸ್ನೇಲ್ಸಿಗೆ ಬರುತ್ತೆ. ಸೊ ಆ ಥರ ಆಪ್ಷನ್ ತೆಗೆದುಕೊಂಡ್ರೆ ಮೆಲಿಟೋಫಿಲಿ B ಬರುತ್ತೆ, A4 ಆ್ಯಂಡ್ B2, C3 ಆ್ಯಂಡ್ D1. ಓಕೆ, ಸೊ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ. ಫೈನ್. 45th ಒನ್ ವಾಸ್ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್. ಗೋಲ್ಡನ್ ರೈಸ್. ಗೋಲ್ಡನ್ ರೈಸ್ ಬಂದು ವಿಟಮಿನ್ ಎಗೆ ಸಂಬಂಧಪಟ್ಟಂತೆ. ವಿಟಮಿನ್ ಎ ಕಂಟೆಂಟು ಅಂದರೆ ರೈಸಲ್ಲಿ ನಾರ್ಮಲಿ ಏನಕ್ಕೆ ಗೋಲ್ಡನ್ ರೈಸ್ ಬಂತು ಅಂತ ಹೇಳಿದರೆ, ರೈಸ್ ಕನ್ಸಂಪ್ಷನ್ ಜಾಸ್ತಿ ಇರೋದ್ರಿಂದ
ಆ್ಯಂಡ್ ವಿಟಮಿನ್ ಎ ಡೆಫಿಷಿಯನ್ಸಿ ಪಾಪ್ಯುಲೇಷನಲ್ಲಿ ಜಾಸ್ತಿ ಇರ್ತಿತ್ತು. ಸೊ ಗೋಲ್ಡನ್ ರೈಸ್ನಲ್ಲಿ ವಿಟಮಿನ್ ಎಯನ್ನು ಎಕ್ಸ್ಟ್ರಾ ಇನ್ಸರ್ಟ್ ಮಾಡಿರೋದ್ರಿಂದ ಸೊ ರೈಸ್ ಕನ್ಸಂಪ್ಷನಿಂದ ವಿಟಮಿನ್ ಎ ಡೆಫಿಷಿಯನ್ಸಿ ಕೂಡ ರೆಡ್ಯೂಸ್ ಆಗುತ್ತೆ. ಆ ಒಂದು ಇಂಟೆನ್ಷನಿಂದಾಗಿ ವಿಟಮಿನ್ ಎ ರಿಚ್ ಗೋಲ್ಡನ್ ರೈಸನ್ನು ಜಾರಿಗೆ ತರಲಾಗಿತ್ತು. ಓಕೆನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 1, ಇಟ್ಸ್ ಅ ವಿಟಮಿನ್ ಎ ಎನ್ರಿಚ್ಡ್. ಓಕೆನಾ. ಅಷ್ಟು ಗೊತ್ತಿದ್ರು ಆನ್ಸರ್ ಮಾಡ್ಬೋದಿತ್ತು. ವಾಕ್ಯ ಎಲ್ಲ ತುಂಬ ಅಬ್ಸರ್ಡ್ ಸ್ಟೇಟ್ಮೆಂಟ್ಸ್ಗಳಿದ್ವು. ಡ್ರಾಟ್ ಟಾಲರೆಂಟ್ ಅಂತ ಕೊಟ್ಟಿದ್ರು, ಯೆಲ್ಲೋ ಗ್ರೈನ್ಸ್ ಅಂತ ಕೊಟ್ಟಿದ್ರು, ಆ್ಯಂಡ್ ಬ್ಯಾಸಿಲಸ್ ಥುರಿಂಜೆನ್ಸಿಸ್ ಅಂತ ಕೊಟ್ಟಿದ್ರು. ಸೊ ಇಟ್ಸ್ ಆಪ್ಷನ್ 1 ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 46th ಕ್ವಶನು. ಚೂಸ್ ದ ಕರೆಕ್ಟ್ ಪೇರ್ ರೆಪ್ರೆಸೆಂಟಿಂಗ್ ದ ಪಾಸಿಟಿವ್ ಏಜೆಂಟ್ ಫಾರ್ ಟೈಫಾಯ್ಡ್ ಆ್ಯಂಡ್ ಇಟ್ಸ್ ಕನ್ಫರ್ಮೇಟರಿ ಟೆಸ್ಟ್. ಸೊ ಸಾಲ್ಮನೋಲಾ ಟೈಫಿಯಿಂದ ಟೈಫಾಯ್ಡ್ ಬರುತ್ತೆ, ಆ್ಯಂಡ್ ವೈರಲ್ ಟೆಸ್ಟ್ ಈಸ್ ಈಕ್ವಲ್ ಟು ವೈರಲ್ ಟೆಸ್ಟ್ ಯೂಸ್ ಮಾಡ್ತೀವಿ ನಾವು ಟೈಫಾಯ್ಡ್ ಫೀವರನ್ನು ಐಡೆಂಟಿಫೈ ಮಾಡಲಿಕ್ಕೆ, ಕನ್ಫರ್ಮ್ ಮಾಡಲಿಕ್ಕೆ. ಸೊ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ. 47th ಪ್ರಶ್ನೆಗೆ ಹೋಗೋದಾದರೆ ಕಾಲಿ ಟೈಗರ್ ರಿಸರ್ವ್, ಕಲಕ್ಕಾಡ್, ಮುದಂತುರೈ, ಪರಂಬಿಕುಲಂ 3 ಕೂಡ ಕರೆಕ್ಟಾಗಿ ಮ್ಯಾಚ್ ಆಗಿದೆ. ಅದು ಕಾಲಿ ಟೈಗರ್ ರಿಸರ್ವ್ ಕರ್ನಾಟಕದಲ್ಲಿದೆ, ಮುದಂತುರೈ ಬಂದು ತಮಿಳ್ನಾಡಲ್ಲಿದೆ, ಆ್ಯಂಡ್ ಪರಂಬಿಕುಲಂ ಕೇರಳದಲ್ಲಿದೆ. ಓಕೆ. ಸೊ ಆಪ್ಷನ್ ಆಲ್ ಆಫ್ ದಿ ಅಬವ್ ಏನಿದೆ ಅದು ಸರಿಯಾಗುತ್ತೆ. ಆ್ಯಂಡ್ ಡಾಲಿ ವಾಸ್ ದ ಫಸ್ಟ್ ಕ್ಲೋನ್ ಆಫ್, ದಿಸ್ ವಾಸ್ ಅನ್ ಈಸಿ ಕ್ವಶನ್, ಬೇಸಿಕ್ ಸೈನ್ಸ್ ಕ್ವಶನ್ ಇತ್ತು. ಶೀಪ್ ಆನ್ಸರ್ ಮಾಡ್ಬೋದಿತ್ತು. ಡಾಲಿ ವಾಸ್ ದ ಫಸ್ಟ್ ಕ್ಲೋನ್ ಆಫ್ ಶೀಪ್ನ ಕ್ಲೋನ್ ಮಾಡಲಾಗಿತ್ತು. ಓಕೆ. ಆ್ಯಂಡ್ ಇದೆಲ್ಲ ಕರೆಂಟ್ ಅಫೇರ್ಸಿಗೆ ಸಂಬಂಧಪಟ್ಟಂಗೆ, ಕ್ರಿಕೆಟಿಗೆ ಸಂಬಂಧಪಟ್ಟಂಗೆ 2-3 ಪ್ರಶ್ನೆಗಳು ಬಂದಿದ್ವು. ಸಾರಿ. Who among the following was the first Indian cricketer to score 2000 runs in T20 international matches? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಮಿತಾಲಿ ರಾಜ್. ಅದಾದಮೇಲೆ ವಿರಾಟ್ ಕೊಹ್ಲಿ 2000 ರನ್ಸನ್ನು ಮಾಡಿದ್ರು. ಮಿತಾಲಿ ರಾಜ್ ಮೊದಲಿಗೆ 2000 ರನ್ಸನ್ನು ಮಾಡಿದರು. ಸೊ ವಿಲ್ ಸೇಸ್ ಫಸ್ಟ್ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ ಅಂತ ಕೊಟ್ಟಿದ್ದಾರೆ, ಆ್ಯಂಡ್ ಅದರಲ್ಲಿ ಮೆನ್ಷನ್ನು ಮಾಡಿಲ್ಲ ವಿಮೆನ್ ಆರ್ ಮೆನ್ ಅಂತ. ಸೊ ಮಿತಾಲಿ ರಾಜ್ ಆಪ್ಷನ್ ಕೊಟ್ಟಿರೋದ್ರಿಂದ ಮಿತಾಲಿ ರಾಜ್ ಕರೆಕ್ಟ್ ಆಗುತ್ತೆ. ಓಕೆನಾ. 49th 50th ಕ್ವಶನ್ಗೆ ಬಂದು ಕಮಿಟಿ ರೆಕಮೆಂಡೆಡ್ ಟು ಟ್ರಾನ್ಸ್ಫರ್ ಆಫ್ ಸರ್ಪ್ಲಸ್ ಫಂಡ್ಸ್ ಆಫ್ ದ RBI ಟು ದ ಸೆಂಟ್ರಲ್ ಗೌರ್ಮೆಂಟ್. ಸೊ ಇದು ಬಿಮಲ್ ಜಲನ್ ಕಮಿಟಿ. ಓಕೆ. 51st ಅದು ಡೈರೆಕ್ಟ್ ಕ್ವಶನ್, ಅದರಲ್ಲಿ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಏನೂ ಇಲ್ಲ. ಹ್ಯಾಸ್ ಬಿಲ್ಟ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಏರ್ ಪ್ಯೂರಿಫೈಯರ್ 100 ಮೀಟರ್ ಹೈಟ್ ಟವರ್ ಟು ಕಾಂಬ್ಯಾಟ್ ಏರ್ ಪೊಲ್ಯೂಷನ್. ಸೊ ಇಟ್ ವಾಸ್ ಡನ್ ಇನ್ ಚೀನಾದಲ್ಲಿ ಬಿಲ್ಡ್ ಮಾಡಲಾಗಿತ್ತು ಲಾರ್ಜೆಸ್ಟ್ ಏರ್ ಪ್ಯೂರಿಫೈಯರ್. ಓಕೆ. ಸೊ ಸಿಮಿಲರ್ ಟೈಪ್ ಡೆಲ್ಲಿಯಲ್ಲೂ ಕೂಡ ಒಂದು ಪೈಲಟ್ ಪ್ರಾಜೆಕ್ಟ್ ಕೂಡ ಇನಿಷಿಯೇಟ್ ಮಾಡಲಾಗಿತ್ತು, ಲೈಕ್ ಟವರನ್ನು ಯೂಸ್ ಮಾಡಿಕೊಂಡು ಏರ್ ಪ್ಯೂರಿಫೈ ಮಾಡುವಂಥದ್ದು. ಸೊ ಇಟ್ಸ್ ಆಲ್ ಎಕ್ಸ್ಪೆರಿಮೆಂಟಲ್. ಚೈನಾದಲ್ಲಿ ಲಾರ್ಜೆಸ್ಟ್ ಕನ್ಸ್ಟ್ರಕ್ಟ್ ಮಾಡಲಾಗಿತ್ತು. ಓಕೆನಾ. 52nd ಪ್ರಶ್ನೆಗೆ ಹೋಗೋದಾದರೆ ಫಸ್ಟ್ ಫೀಮೇಲ್ ಟು ಬಿ ಅಪಾಯಿಂಟೆಡ್ ಆಸ್ ಅನ್ ICC ಮ್ಯಾಚ್ ರೆಫ್ರಿ. ಇದು GS ಲಕ್ಷ್ಮಿ ಅಂತ ಹೇಳೋರು, ಭಾರತೀಯರು, ಅವರನ್ನು ಅಪಾಯಿಂಟ್ ಮಾಡಲಾಗಿತ್ತು. ಇಟ್ ವಾಸ್ ಕರೆಂಟ್ ಅಫೇರ್ಸಲ್ಲಿದ್ದಂಥದ್ದು. ಸೊ ಸ್ವಲ್ಪ ಟಫ್ ಕ್ವಶನ್ ಅಂತಲೇ ಹೇಳ್ಬೋದು. ಅಂದರೆ ಅದ್ರ ಬಗ್ಗೆ ಯಾರು ಹೆಚ್ಚು ತಲೆ ಕೆಡಿಸ್ಕೊಂಡಿರಲ್ಲ. IRCTC ಲಾಂಚ್ಡ್ ಇಟ್ಸ್ ಓನ್ ಪೇಮೆಂಟ್ ಅಗ್ರಿಗೇಟರ್ ಸಿಸ್ಟಮ್ ಕಾಲ್ಡ್, ಇದಕ್ಕೆ ಸರಿಯಾದ ಉತ್ತರ iPay ಸಿಸ್ಟಮನ್ನು IRCTC ಲಾಂಚ್ ಮಾಡಿತ್ತು. ಓಕೆ. ಪೇಮೆಂಟ್ ಅಗ್ರಿಗೇಟರ್ ಆಗಿ. ಆ್ಯಂಡ್ 54th ಬಂದು ಇರಾನಿ ಕಪ್ 2019 ಫಾರ್ ದ ಸೆಕೆಂಡ್ ಟೈಮ್ ವಿದರ್ಭ. 2018ನಲ್ಲೂ ಅವರೇ ಗೆದ್ದಿದ್ರು. ಸೊ ವಿದರ್ಭ ಮತ್ತೆ ಗೆದ್ದಿತ್ತು. ಓಕೆ. ಸೊ ವಿದರ್ಭ ಸರಿಯಾದ ಉತ್ತರ. ವೇರ್ ವಾಸ್ ದ G20 ಸಮಿಟ್ ಆನ್ ಟ್ರೇಡ್ ಆ್ಯಂಡ್ ಡಿಜಿಟಲ್ ಎಕಾನಮಿ ಹೆಲ್ಡ್? ಸೊ ಇಟ್ ವಾಸ್ ಹೆಲ್ಡ್ ಇನ್ ಜಪಾನ್. ಸರಿಯಾದ ಉತ್ತರ ಜಪಾನ್. ಸೊ ಇಟ್ ವಾಸ್ ಡೈರೆಕ್ಟ್ ಕ್ವಶನ್ಸ್ ಕರೆಂಟ್ ಅಫೇರ್ಸಿಂದ ಇದ್ದಂಥದ್ದು. ಡ್ರ್ಯಾಗನ್ ಫ್ಲೈ ಮಿಷನ್ ಬಂದು ಸ್ಯಾಟರ್ನ ಮೂನ್ ಏನಿದೆ ಟೈಟನ್ಗೆ ಕಳಿಸುವಂಥಕ್ಕೆ ನಾಸಾ ರೆಡಿ ಮಾಡಿರುವಂಥ ಮಿಷನ್ ಡ್ರ್ಯಾಗನ್ ಫ್ಲೈ ಮಿಷನ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ನಾಸಾ. ಡ್ರ್ಯಾಗನ್ ಫ್ಲೈ ಮಿಷನ್ ಬಂದು ನಾಸಾದು ಮಿಷನ್ನು, ಅದು ಟೈಟನ್ ಕಳಿಸ್ಲಿಕ್ಕೆ ರೆಡಿ ಮಾಡ್ತಿರುವಂಥ ಮಿಷನ್. ಆನ್ ವಿಚ್ ಆಫ್ ದ ಫಾಲೋವಿಂಗ್ ರಿವರ್ ಹ್ಯಾಸ್ ದ ಇಂಡಿಯನ್ ಆರ್ಮಿ ಕನ್ಸ್ಟ್ರಕ್ಟೆಡ್ ಟು 60 feet ಮೈತ್ರಿ ಬ್ರಿಡ್ಜ್ ಟು ಲಿಂಕ್ ವಿಲೇಜಸ್ ಇನ್ ವಿ? ಇದು ಆ್ಯಕ್ಚುಲಿ ಭಾಳ ಈಸಿ ಇತ್ತು. ನಿಮಗೆ ಲೇ ಬಗ್ಗೆ ಗೊತ್ತಿದ್ರೂ ಸಾಕಿತ್ತು, ಇದನ್ನು ಆನ್ಸರ್ ಮಾಡ್ಬೋದಾಯಿತು. ಇದಕ್ಕೆ ಸರಿಯಾದ ಉತ್ತರ. ಬಿಕಾಸ್ ರವಿ, ಜೇಲಂ, ಚೆನಾಬ್ 3 ಕೂಡ ಲೇಯಲ್ಲಿ ಹರಿಯಲ್ಲ. ರವಿ ತುಂಬ ಸೌತಿಗೆ ಬಂದುಬಿಡುತ್ತೆ, ಆ್ಯಂಡ್ ಜೇಲಂ, ಚೆನಾಬ್ 2 ಕಾಶ್ಮೀರಲ್ಲಿ ಹರಿಯುತ್ತೆ, ಲೇಯಲ್ಲಿ ಹರಿಯಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 57. 58 ಬಂದು ವಿಚ್ ಸ್ಟೇಟ್ ಹ್ಯಾಸ್ ಬಿಕಮ್ ದ ಫಸ್ಟ್ ಇನ್ ಇಂಡಿಯಾ ಟು ಇಶ್ಯೂ ಹೈಯೆಸ್ಟ್ ನಂಬರ್ ಆಫ್ ಗೋಲ್ಡನ್ ಕಾರ್ಡ್ಸ್ ಅಂಡರ್ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ. ಇದು ಕೂಡ PIBಯಲ್ಲಿ ಒಂದು ಆರ್ಟಿಕಲಲ್ಲಿತ್ತು. ಜಮ್ಮು ಕಾಶ್ಮೀರ ಇದಕ್ಕೆ ಸರಿಯಾದ ಉತ್ತರ. ಓಕೆನಾ. ಡೈರೆಕ್ಟ್ ಕ್ವಶನ್ಸ್ ಇವೆಲ್ಲ ಕರೆಂಟ್ ಅಫೇರ್ಸ್ದು. ಆ್ಯಂಡ್ ಹೂ ಹೆಡೆಡ್ ದ ಥರ್ಡ್ ಬೈ ಮಂತ್ಲಿ ಮಾನಿಟರಿ ಪಾಲಿಸಿ ಆಫ್ RBI ಫಾರ್ ದ ಇಯರ್ 2019-20? ಸೊ ಇಟ್ಸ್ ಟಿಪಿಕಲ್ ಕ್ವಶನ್ನು. ಅಂದರೆ ನಾರ್ಮಲಿ MPCಯನ್ನು ಹೆಡ್ ಮಾಡೋದೇ ಶಕ್ತಿಕಾಂತ್ ದಾಸ್. ಸೊ RBI ಗವರ್ನರ್ ಇರಲೇಬೇಕು. ಸೊ ಶಕ್ತಿಕಾಂತ್ ದಾಸ್ ಇದಕ್ಕೆ ಸರಿಯಾದ ಉತ್ತರ. ಓಕೆ. RBI ಗವರ್ನರ್ ಮಾನಿಟರಿ ಪಾಲಿಸಿ ಕಮಿಟಿಯ ಹೆಡ್ ಆಗಿರ್ತಾರೆ. ಆ್ಯಂಡ್ ಒನ್ ಮೋರ್ ರೀಸೆಂಟ್ಲಿ ಲಾಂಚ್ ಆಗಿರುವಂಥದ್ದು ಜೀವನ್ ಅಮರ್ ಅನ್ನೋ ಒಂದು ಪಾಲಿಸಿಯನ್ನು ಲಾಂಚ್ ಮಾಡಿದೆ. ಯಾರು ಲಾಂಚ್ ಮಾಡಿದ್ರು ಅಂದರೆ LIC, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನಿದೆ, ಅವರು ಜೀವನ್ ಅಮರ್ ಅನ್ನೋ ಒಂದು ಹೊಸ ಪಾಲಿಸಿಯನ್ನು, ಇನ್ಶೂರೆನ್ಸ್ ಪ್ಲ್ಯಾನನ್ನು ಲಾಂಚ್ ಮಾಡಿದ್ದಾರೆ. ಓಕೆನಾ. ಆ್ಯಂಡ್ ಇಂಡಿಯಾಸ್ ಫಸ್ಟ್ ಅಂಡರ್ ವಾಟರ್ ಟ್ರೈನ್ ಪ್ರಾಜೆಕ್ಟ್ ಈಸ್ ಸೆಟ್ ಟು ಬಿ ಲಾಂಚ್ಡ್ ಇನ್. ಸೊ ಇದು ಕೂಡ ನ್ಯೂಸಲ್ಲಿತ್ತು, ಅಂಡರ್ ವಾಟರ್ ಟ್ರೈನ್ ಪ್ರಾಜೆಕ್ಟು ಕೋಲ್ಕತ್ತಾದಲ್ಲಿ.
ವೆಸ್ಟ್ ಬೆಂಗಾಲಲ್ಲಿ. 61ಗೆ 1 ಆನ್ಸರ್. ಕೋಲ್ಕತ್ತಾ ವೆಸ್ಟ್ ಬೆಂಗಾಲ್ನಲ್ಲಿ ಅಂಡರ್ ವಾಟರ್ ಟ್ರೈನ್ ಪ್ರಾಜೆಕ್ಟ್ ಬಗ್ಗೆ ಮಾತುಕತೆ ನಡೀತಾ ಇದೆ. ಓಕೆ, ಆ್ಯಂಡ್ ನೇಮ್ ದ ಫಸ್ಟ್ ವುಮೆನ್ ಟು ಗೆಟ್ ಅಪಾಯಿಂಟೆಡ್ ಆಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ. ಸೊ ಇದು ಕೂಡ ನ್ಯೂಸಲ್ಲಿತ್ತು. ಚಂದ್ರಿಮಾ ಶಹಾ ಅನ್ನೋರು ಫಸ್ಟ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿಯ ಪ್ರೆಸಿಡೆಂಟ್ ಆಗಿ ಅಪಾಯಿಂಟ್ ಆಗ್ತಿದ್ರು. ಓಕೆನಾ, ಫೈನ್. 63ನೇ ಪ್ರಶ್ನೆಗೆ ಹೋದ್ರೆ, ಟುರಿಯಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಹ್ಯಾಸ್ ಬಿನ್ ಸೆಟ್ ಅಪ್ ಇನ್ ದ ಸ್ಟೇಟ್ ಆಫ್. ಸೊ ಮಿಜೋರಾಂ. ನರೇಂದ್ರ ಮೋದಿ ಅವರು ಇನಾಗ್ರೇಟ್ ಮಾಡಿದರು, ಹಾಗಾಗಿ ಇದು ಭಾಳ ನ್ಯೂಸ್ನಲ್ಲಿತ್ತು. ಟ್ಯೂರಿಯಲ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಮಿಜೋರಾಂನಲ್ಲಿರುವಂಥದ್ದು. ಓಕೆ, 64th ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಕಂಪನೀಸ್ ಆರ್ ಟ್ರೀಟೆಡ್ ಆಸ್ ಒನ್ ಆಫ್ ದ ಕ್ಯಾಟಗರೀಸ್ ಆಫ್ NBFCs ಆ್ಯಂಡ್ ಕಮ್ಸ್ ಅಂಡರ್ ದ ಸೂಪರ್ವಿಷನ್ ಆಫ್ RBI. ಸೊ ದಿಸ್ ವಾಸ್ ರೀಸೆಂಟ್ಲಿ ನ್ಯೂಸಲ್ಲಿತ್ತು ಆ್ಯಂಡ್ ಭಾಳ ಇಂಪಾರ್ಟೆಂಟ್ ಕೂಡ. ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಸ್ ಕಂಪನೀಸ್. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ಓಕೆ, 65ನೇ ಪ್ರಶ್ನೆಗೆ ಹೋಗೋಣ. ವೇರ್ ವಾಸ್ ಇಂಡಿಯಾಸ್ ಫಸ್ಟ್ ಸ್ಪೇಸ್ ಮ್ಯೂಸಿಯಂ ಇನಾಗ್ರೇಟೆಡ್. ಸೊ ಇದು ನ್ಯೂಸಲ್ಲಿದ್ದಂಥದ್ದು, ಕರೆಂಟ್ ಅಫೇರ್ಸ್, ಕೊಚ್ಚಿ. ನಾರ್ಮಲಿ ಈ ರೀತಿಯ ಪ್ರಶ್ನೆಗಳು ಹೆಚ್ಚಾಗಿ ಕಂಡು ಬರ್ತವೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಲಾಗಿರ್ಬೋದು, ಇಲ್ಲ SI ಎಕ್ಸಾಮ್ಸಲ್ಲಾಗಿರ್ಬೋದು. ಸೊ ಎಲ್ಲಿ ಹೊಸದಾಗಿ ಏನಾದರೂ ಶುರು ಆದಾಗ, ಫಸ್ಟ್ ಟೈಮ್ ಆದಾಗ, ಸೊ ಆ ಲೊಕೇಶನ್ಸ್ಗಳು ಇಂಪಾರ್ಟೆಂಟ್ ಆಗ್ತವೆ. ಓಕೆನಾ, ಸುಮಾರು ಪ್ರಶ್ನೆಗಳು ಲೊಕೇಶನ್ಸ್ ಮೇಲೇ ಇಲ್ಲಿ ಕೇಳಲಾಗಿದೆ. ಫಸ್ಟ್ ರೆಸಿಪಿಯೆಂಟ್ ಆಫ್ ಗೌರಿ ಲಂಕೇಶ್ ನ್ಯಾಷನಲ್ ಅವಾರ್ಡ್ ರವೀಶ್ ಕುಮಾರ್, ಇದಕ್ಕೆ ಸರಿಯಾದ ಉತ್ತರ. ಸೊ ಅವಾರ್ಡ್ಸ್ ಬಗ್ಗೆನೂ ಪ್ರಶ್ನೆ ಕೇಳಿದ್ದಾರೆ. ಆ್ಯಂಡ್ ವಿಚ್ ಪೋರ್ಟಲ್ ಹ್ಯಾಸ್ ಬಿನ್ ಲಾಂಚ್ ಬೈ ದ ಮಿನಿಸ್ಟ್ರಿ ಆಫ್ ಟು ಇಂಪ್ರೂವ್ ದ ಎಜುಕೇಷನ್ ಸಿಸ್ಟಮ್ ಇನ್ ಇಂಡಿಯಾ. ಶಗುನ್ ಪೋರ್ಟಲ್ ಇದಕ್ಕೆ ಸರಿಯಾದ ಉತ್ತರ. ಓಕೆನಾ, ಸರ್ವ ಶಿಕ್ಷಾ ಅಭಿಯಾನನ ಕಂಟ್ರೋಲ್ ಆರ್ ರೆಗ್ಯುಲೇಟ್ ಮಾಡಲಿಕ್ಕೆ, ನೋಡ್ಕೊಳ್ಳಿಕ್ಕೆ ಆ ಶಗುನ್ ಪೋರ್ಟಲ್ನೆಲ್ಲ ತರಲಾಗಿತ್ತು. ವಿಚ್ ಕಂಟ್ರಿ ವಾಸ್ ದ ಹೋಸ್ಟ್ ಆಫ್ FIFA ವುಮೆನ್ಸ್ ಫುಟ್ಬಾಲ್ ವರ್ಲ್ಡ್ ಕಪ್ 2019. ಸೊ ಎಕ್ಸ್ಪೆಕ್ಟೆಡ್ ಸ್ಪೋರ್ಟ್ಸ್ ಇಂದ ಕ್ವಶನ್ಸ್ ಬಂದೇ ಬರುತ್ತೆ. ಫ್ರಾನ್ಸ್ ಸರಿಯಾದ ಉತ್ತರ. ವಿನ್ನರ್ಸ್ ಬಂದು USA ವಿಮೆನ್ ಟೀಮ್. ಸೊ ಫ್ರಾನ್ಸ್ ಇದಕ್ಕೆ ಸರಿಯಾದ ಉತ್ತರ. 69ನೇ ಪ್ರಶ್ನೆಗೆ ಹೋಗೋದಾದರೆ, ವಿಚ್ ಡಿಪಾರ್ಟ್ಮೆಂಟ್ ಆರ್ಗನೈಸ್ ಮೇಕ್ ಇನ್ ಇಂಡಿಯಾ ಸ್ವೀಡನ್ 2017 ಇನ್ ಸ್ಟಾಕ್ಹೋಮ್ ಆನ್ 12th and 13th October 2017. ಭಾಳ ಹಿಂದೆ ಅದು ಕರೆಂಟ್ ಅಫೇರ್ಸ್. ಇಟ್ಸ್ ಔಟ್ ಆಫ್ ಆರ್ಡರ್ ಅಂತಲೇ ಹೇಳ್ಬೋದು. 2020 ಅಕ್ಟೋಬರು, 2017 ಅಕ್ಟೋಬರ್, 3 years ಹಿಂದೆ ಕರೆಂಟ್ ಅಫೇರ್ಸ್. ಐ ಡೋಂಟ್ ನೋ ಯಾರು ಪೇಪರ್ ಪ್ರಿಪೇರ್ ಮಾಡಿದ್ರು ಅಂತ. ಸೊ ಇದು DIPP, ಆವಾಗ DIPP ಇತ್ತು. ಈಗ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಪ್ರಮೋಷನ್ ಆ್ಯಂಡ್ ಟ್ರೇಡ್ ಇದೆ, DIPT. ಸೊ ಆವಾಗ DIPP ಅಂತ ಕರಿತಿದ್ವಿ. ಸೊ ಫಾರ್ 69th 1 ಕರೆಕ್ಟ್ ಆಪ್ಷನ್ನು. ಓಕೆ, 70th ಹೋಗೋದಾದರೆ, ನೇಮ್ ದ ಸ್ಕೀಮ್ ಲಾಂಚ್ಡ್ ಬೈ ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಫಾರ್ ದ ಪೀರಿಯಡ್ 2018 to 20 ಕಾಂಬಾಟ್ ಸೈಬರ್ ಕ್ರೈಮ್. ಸೊ I4C ಕೊಟ್ಟಿದ್ದಾರೆ. ಅದರ ಫುಲ್ ಫಾರ್ಮ್ ಗೊತ್ತಿದ್ದವರು ಆರಾಮಾಗಿ ಹಾಕ್ಬೋದಿತ್ತು. I4C ಫುಲ್ ಫಾರ್ಮ್ ಬಂದು ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್. ಓಕೆನಾ, ಆಪ್ಷನ್ 1 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. 71st, ನೇಮ್ ದ ಮೊಬೈಲ್ ಆ್ಯಪ್ ಲಾಂಚ್ಡ್ ಬೈ ಡಾಕ್ಟರ್ ಹರ್ಷವರ್ಧನ್, ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಆ್ಯಂಡ್ ಟು ಹೆಲ್ಪ್ ಫಾರ್ಮರ್ಸ್. ಸೊ ಮೇಘದೂತ್ ಅನ್ನೋ ಆ್ಯಪನ್ನು ಲಾಂಚ್ ಮಾಡಲಾಗಿತ್ತು. ಸೊ ಬೇಸಿಕಲಿ ವೆದರ್ ರಿಪೋರ್ಟನ್ನು ಫಾರ್ಮರ್ಸಿಗೆ ಕೊಡಲಿಕ್ಕೋಸ್ಕರ ಈ ಒಂದು ಮೇಘದೂತ್ ಆ್ಯಪನ್ನು ಲಾಂಚ್ ಮಾಡಲಾಗಿತ್ತು. ಓಕೆನಾ, ಫೈನ್. 72nd ಹೋಗೋದಾದರೆ, ವಿಚ್ ಸ್ಟೇಟ್ ಗೌರ್ಮೆಂಟ್ ಇಸ್ ಸೆಟ್ ಟು ಸ್ಟಾರ್ಟ್ ದ ವರ್ಲ್ಡ್ಸ್ ಫಸ್ಟ್ IT ಕ್ಯಾಂಪಸ್ ಫಾರ್ ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್ಸ್. ಸೊ ಇದು ಕೂಡ ನ್ಯೂಸ್ನಲ್ಲಿತ್ತು. ಹೇಳ್ದಂಗೆ ಫಸ್ಟ್ ಏನಿದೆ, ಯಾವ್ದಾದ್ರು ಫಸ್ಟ್ ಇದೆ. ಫಸ್ಟ್ ಸ್ಪೇಸ್ ಕೇಳಿದ್ದಾರೆ, ಫಸ್ಟ್ ಅಂಡರ್ ವಾಟರ್ ಟ್ರೈನ್ ಪ್ರಾಜೆಕ್ಟ್ ಕೇಳಿದ್ದಾರೆ, ಆ್ಯಂಡ್ ಇಲ್ಲಿ ಫಸ್ಟ್ IT ಕ್ಯಾಂಪಸ್ ಕೇಳಿದ್ದಾರೆ. ತೆಲಂಗಾಣ ಗೌರ್ಮೆಂಟು ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್ಗೋಸ್ಕರ ಒಂದು IT ಕ್ಯಾಂಪಸನ್ನು ಸೆಟಪ್ ಮಾಡಲಿಕ್ಕೆ ಹೊರಟಿದೆ. ಓಕೆನಾ, ಆ್ಯಂಡ್ 2019 ಪ್ರವಾಸಿ ಭಾರತೀಯ ದಿವಸ್ ವಾರಣಾಸಿಯಲ್ಲಿ ನಡೆದಿತ್ತು. ಕರೆಂಟ್ ಅಫೇರ್ಸ್ ಕ್ವಶನ್ ಒನ್ಸ್ ಅಗೇನ್. ಸೊ ಗೊತ್ತಿದ್ರೆ ಮಾತ್ರ ಹಾಕೋಕ್ಕಾಗುತ್ತೆ, ಇಲ್ಲಿ ಏನೂ ಗೆಸ್ ಮಾಡೋಕ್ಕಾಗಲ್ಲ, ಏನು ಸಬ್ಜೆಕ್ಟೂ ಇರೋಲ್ಲ, ಬರೀ ಕರೆಂಟ್ ಅಫೇರ್ಸ್. ವಿಚ್ ಸಿವಿಲಿಯನ್ ಅವಾರ್ಡ್ ಹ್ಯಾಸ್ ಸಾಲುಮರದ ತಿಮ್ಮಕ್ಕ ಬಿನ್ ಅವಾರ್ಡೆಡ್. ಸೊ ಇದಕ್ಕೆ ಸರಿಯಾದ ಉತ್ತರ ಪದ್ಮಶ್ರೀ. ಮೊದಲನೇ ಬಾರಿಗೆ ಅವ್ರಿಗೆ ಅವಾರ್ಡ್ ಮಾಡಲಾಗಿದ್ದು. ಸೊ ಇಟ್ ವುಡ್ ಬಿ ಪದ್ಮಶ್ರೀ ಮೋಸ್ಟ್ ಪ್ರಾಬಬ್ಲಿ, ಬಿಕಾಸ್ ಪದ್ಮಶ್ರೀ, ಪದ್ಮವಿಭೂಷಣ್ ಅದೇ ಆರ್ಡ್ರಲ್ಲಿ ಹೋಗುತ್ತೆ. ಸೊ ಮೊದಲನೇ ಬಾರಿಗೆ ಅವರು ಅವಾರ್ಡ್ ತೊಗೊಂಡಿರೋದ್ರಿಂದ ಪದ್ಮಶ್ರೀನೇ ಆಗಿರ್ತಿತ್ತು. ಸೊ ಆರಾಮಾಗಿ ಆನ್ಸರ್ ಮಾಡ್ಬೋದಿತ್ತು ಪದ್ಮಶ್ರೀ. ಓಕೆ, 74ನೇ ಪ್ರಶ್ನೆ ಆಯಿತು. 75ನೇ ಪ್ರಶ್ನೆಗೆ ಹೋಗೋಣ. ಚಂದ್ರಯಾನ್ 2 ಬಗ್ಗೆ 2 ಸ್ಟೇಟ್ಮೆಂಟ್ ಕೊಡಲಾಗಿತ್ತು. ದ ಆರ್ಬಿಟರ್ ಪೇಲೋಡ್ಸ್ ಕಂಡಕ್ಟ್ ರಿಮೋಟ್ ಸೆನ್ಸಿಂಗ್ ಅಬ್ಸರ್ವೇಷನ್ ಫ್ರಮ್ 100 km ಆರ್ಬಿಟ್. ಸೊ ಇದು ಕರೆಕ್ಟು, 100 km ಆರ್ಬಿಟಿಂದ ಅಬ್ಸರ್ವೇಷನನ್ನು ಮಾಡ್ತಿತ್ತು. ಆ್ಯಂಡ್ ಇದುವರೆಗೂ ಸೆಂಡ್ ಆಗಿರೋ ಕ್ಯಾಮ್ರಾಗಳಲ್ಲಿ ಹೈಯೆಸ್ಟ್ ರೆಸೊಲ್ಯೂಷನ್ ಕ್ಯಾಮ್ರಾ ಈ ನಮ್ಮ ಚಂದ್ರಯಾನ್ 2 ಇದ್ದಂಥದ್ದು. ಸೊ ಚಂದ್ರಯಾನ್ 2 ವಾಸ್ ಪಾರ್ಷಿಯಲಿ ಸಕ್ಸಸ್ಫುಲ್. ನಮ್ಮ ಆರ್ಬಿಟರ್ನ ನಾವು ಕರೆಕ್ಟಾಗಿ ಲಾಂಚ್ ಮಾಡಿದ್ವಿ, ಬಟ್ ನಮ್ಮ ಲ್ಯಾಂಡಿಂಗ್ ಅಲ್ಲಿ ತೊಂದರೆ ಆಗಿತ್ತು. ಸೊ ಲ್ಯಾಂಡರ್ ಕರೆಕ್ಟಾಗಿ ಲ್ಯಾಂಡ್ ಆಗದೇ ಇರೋದ್ರ ಕಾರಣ ಆರ್ಬಿಟರ್ ಕೂಡ ವರ್ಕ್ ಆಗಲಿಲ್ಲ. ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ರೋವರ್ ಕೂಡ ಕರೆಕ್ಟಾಗಿ ವರ್ಕ್ ಆಗಲಿಲ್ಲ, ಬಟ್ ಪಾರ್ಷಿಯಲಿ ಸಕ್ಸಸ್ಫುಲ್, ಯಾಕಂದರೆ ಆರ್ಬಿಟರ್ನ ನಾವು ಸಕ್ಸಸ್ಫುಲಿ ಪ್ಲೇಸ್ ಮಾಡಿದ್ವಿ. ಓಕೆ, ಸೊ ಆರ್ಬಿಟರ್ ಬಗ್ಗೆ ಕ್ವಶನ್ ಕೇಳಲಾಗಿತ್ತು. ಇಲ್ಲಿ 2 ಸ್ಟೇಟ್ಮೆಂಟ್ಗಳು ಕೂಡ ಕರೆಕ್ಟ್ ಆಗಿದ್ದಾವೆ. ಸೊ ಬೋತ್ A and B ಇಲ್ಲಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೋಣ. ವಿಚ್ ಸೈಕ್ಲೋನ್ ಹಿಟ್ ದ ಈಸ್ಟ್ ಕೋಸ್ಟ್ ಆಫ್ ಇಂಡಿಯಾ ಇನ್ May 2019. ಸೊ
ಸ್ವಲ್ಪ ಅಪ್ಸರ್ಡ್ ಅನ್ಬೋದು, ಬಿಕಾಸ್ ಅದಾದಮೇಲೆ ಸುಮಾರು ಸೈಕ್ಲೋನ್ಸ್ಗಳನ್ನು ನಾವು ಫೇಸ್ ಮಾಡಿದ್ದೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4. ಸೊ ಸೈಕ್ಲೋನ್ಸ್ ಬಗ್ಗೆ ಓದ್ಕೊಳ್ಳಿ, ಮುಂದೆ ಪ್ರಶ್ನೆ ಕೇಳ್ತಾರೆ, ಬಿಕಾಸ್ ಬಹಳ ನ್ಯೂಸ್ನಲ್ಲಿರುವಂಥದ್ದು. ಭಾಳ ಹವಾ ಕ್ರಿಯೇಟ್ ಮಾಡ್ತಿದೆ ಬೇಸಿಕಲಿ ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್ ಇರೋದ್ರಿಂದ, ಲೋ ಪ್ರೆಷರ್ ರೀಜನ್ಸ್ ಅರೇಬಿಯನ್ ಸಿಯಲ್ಲಿ ಕ್ರಿಯೇಟ್ ಆಗ್ತಿರೋದ್ರಿಂದ. ಸೊ ಸೈಕ್ಲೋನ್ಸ್ ಆರ್ ಏನಂತಾರೆ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಲೈಫ್ ಆಗ್ತಾ ಇದೆ ಇವಾಗ. ಸೊ ಫನಿ ಇದಕ್ಕೆ ಸರಿಯಾದ ಉತ್ತರ. ಓಕೆ, ಸಾರಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. 77th. ವಿಚ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ನಾಟ್ ಬಿನ್ ಅವಾರ್ಡೆಡ್ ದ ಜಾಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ರೀಸೆಂಟ್ಲಿ ಇನ್ ಕರ್ನಾಟಕ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಕೂರ್ಗ್ ರೋಬಸ್ಟಾ. ರೋಬಸ್ಟಾ ಕಾಫಿ ಬರೀ ವಯನಾಡ್ನ ರೋಬಸ್ಟಾ ಕಾಫಿಗೆ ಮಾತ್ರ ಕೊಡಲಾಗಿತ್ತು, ಕೂರ್ಗಲ್ಲಿ ಅರೇಬಿಕಾಗೆ ಮಾತ್ರ ಕೊಡಲಾಗಿತ್ತು. ಓಕೆನಾ. ಸೊ ಕೂರ್ಗ್ ಅರೇಬಿಕಾ, ಚಿಕ್ಕಮಂಗ್ಳೂರು ಅರೇಬಿಕಾ, ಬಾಬುಡನ್ಗಿರಿ ಅದು ಅರೇಬಿಕಾ. ಸೊ ಎಲ್ಲವೂ ಕರೆಕ್ಟ್. ಕೂರ್ಗ್ ರೋಬಸ್ಟಾ ಕೊಡಲಿಲ್ಲ, ವಯನಾಡ್ ರೋಬಸ್ಟಾಗೆ GI ಟ್ಯಾಗ್ ಕೊಡಲಾಗಿತ್ತು. ಓಕೆನಾ. ಇಟ್ಸ್ ಇನ್ ಕೇರಳ. 78ನೇ ಪ್ರಶ್ನೆ ಹೋಗೋಣ. ಇಂಡಿಯಾ ಆ್ಯಂಡ್ 4 ಅದರ್ ಕಂಟ್ರೀಸ್ ಹ್ಯಾವ್ ಸೈನ್ಡ್ ದ ನ್ಯೂ ಡೆಲ್ಲಿ ಆನ್ ಏಷ್ಯನ್ ರೈನೋಸ್ ಇನ್ 2019. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಮೆಂಬರ್ ಆಫ್ ಇಟ್ ಅಂತ ಕೇಳಿದರು. ಸೊ 5 ಕಂಟ್ರೀಸ್ ಸೈನ್ ಮಾಡಿದ್ದು: ಇಂಡಿಯಾ, ನೇಪಾಳ್, ಭೂತಾನ್. ಸೊ ಆ ರೀಜನಲ್ಲಿ ಅಸ್ಸಾಮಿಗೆ ಬಾರ್ಡರ್ ಆಗ್ತದಲ್ವಾ, ಆ್ಯಂಡ್ ಅಸ್ಸಾಂ, UP, ಬಿಹಾರ್ ಈ ರೀಜನಲ್ಲಿ ನಾವು ರೈನೋಸನ್ನು ನೋಡ್ಬೋದು. 1 ಹಾರ್ನ್ ರೈನೋಸರಸ್ ಇಂಡಿಯಾದಲ್ಲಿ ಕಾಣಕ್ಕೆ ಸಿಗುವಂಥದ್ದು. ಸೊ INB ಇದು 3 ಕರೆಕ್ಟ್ ಇತ್ತು. ಸೊ ಭೂತಾನ್, ನೇಪಾಳ್ 2 ಎಲಿಮಿನೇಟ್ ಮಾಡ್ಬೋದಿತ್ತು. ಇದ್ರ ಜೊತೆಗೆ ಇನ್ನೆರಡು ಕಂಟ್ರೀಸ್ ಬಂದು ಮಲೇಷ್ಯಾ ಮತ್ತು ಇಂಡೋನೇಷ್ಯಾ. ಸೊ ಇಲ್ಲಿ ನಮಗೆ ಜಾವಾ ರೈನೋಸರಸ್ ಮತ್ತು ಸುಮತ್ರಾ ರೈನೋಸರಸ್ ಸಿಗುತ್ತೆ. ಸೊ ಅವುಗಳು ಇಲ್ಲಿ ಎಕ್ಸ್ಪ್ಯಾನ್ಷನ್ ಪಾಪ್ಯುಲೇಷನ್ಸ್ ಇದೆ. ಸೊ ಏಷ್ಯನ್ ರೈನೋಸ್ ನ್ಯೂ ಡೆಲ್ಲಿ ಡಿಕ್ಲರೇಷನಲ್ಲಿ ಮಲೇಷ್ಯಾ ಮತ್ತು ಇಂಡೋನೇಷ್ಯಾನ ಇನ್ಕ್ಲೂಡ್ ಮಾಡಲಾಗಿತ್ತು, ಥೈಲ್ಯಾಂಡ್ ಇರಲಿಲ್ಲ. ಓಕೆನಾ. ಸೊ ಥೈಲ್ಯಾಂಡ್ ಇಲ್ಲಿ ಸರಿಯಾದ ಉತ್ತರ. ಓಕೆ, ಮೆಂಬರ್ ಆಗಿರಲಿಲ್ಲ ಥೈಲ್ಯಾಂಡ್. ಮಲೇಷ್ಯಾ, ಇಂಡೋನೇಷ್ಯಾ ಇತ್ತು. ಆ್ಯಂಡ್ ವಿರೂಪಾಕ್ಷ ಟೆಂಪಲ್ ಆಫ್ ಪಟದ್ಕಲ್ ವಾಸ್ ಬಿಲ್ಟ್ ಬೈ, ಸೊ ಲೋಕಮಹಾದೇವಿ ಕಮಿಷನ್ ಮಾಡಿರುವಂಥ ಟೆಂಪಲ್. ಸೊ ಇಟ್ಸ್ ಆಪ್ಷನ್ 3, 79. ಓಕೆ. ಮೋತಿ ಮಸ್ಜಿದ್ ಇನ್ ಆಗ್ರಾ ವಾಸ್ ಬಿಲ್ಟ್ ಬೈ, ಇದಕ್ಕೆ ಶಾಜಾನ್ ಸರಿಯಾದ ಉತ್ತರ. ಶಾಜಾನ್ ಬಗ್ಗೆ 2 ಪ್ರಶ್ನೆ ಕೇಳಿದ್ದಾರೆ ಇದರಲ್ಲಿ. ಮೋತಿ ಮಸ್ಜಿದ್ದು ಶಾಜಾನ್ ಬಿಲ್ಟ್ ಮಾಡಿದ್ದು ಆಗ್ರಾದಲ್ಲಿ. ಸೊ ಆಗ್ರಾ ವಾಸ್ ಬೇಸಿಕಲಿ ಶಾಜಾನ್ನ ಹೆಚ್ಚು ಕನ್ಸ್ಟ್ರಕ್ಷನ್ಸ್ ನಾವು ಆಗ್ರಾದಲ್ಲೇ ಕಾಣಕ್ಕೆ ಸಿಗೋದು. ಸೊ ಇಟ್ಸ್ ವಾಸ್ ಶಾಜಾನ್. ಔರಂಗಜೇಬನ ಡೈರೆಕ್ಟಾಗಿ ಎಲಿಮಿನೇಟ್ ಮಾಡ್ಬೋದಿತ್ತು, ನಾಟ್ ಮಚ್ ಕನ್ಸ್ಟ್ರಕ್ಷನ್ ಅವ್ರ ಪೀರಿಯಡಲ್ಲಿ ಆಗಲಿಲ್ಲ. ಆ್ಯಂಡ್ ಜಹಾಂಗೀರ್ ಪೀರಿಯಡಲ್ಲಿ ದೆರ್ ವಾಸ್ ಲಾಟ್ ಆಫ್ ಸ್ಕೋಪ್ ಆನ್ ಪೇಂಟಿಂಗ್ಸ್ ಬಗ್ಗೆ ಅವ್ರಿಗೆ ಬಹಳ ಇಂಟ್ರೆಸ್ಟ್ ಇದ್ದಿದ್ದರಿಂದ ಪೇಂಟಿಂಗ್ಸ್ಗಳು ಭಾಳ ಭಾಳ ಪ್ರಿಪ್ರೇಷನ್ಸ್ಗಳು ಪೇಂಟಿಂಗ್ಸಲ್ಲೇ ನಡೆದಂಥದ್ದು. ಸೊ ಯು ಕ್ಯಾನ್ ಫೈಂಡ್ ದ್ಯಾಟ್. ಆ್ಯಂಡ್ ಸೊ ಆಲ್ವೇಸ್ ಕನ್ಫ್ಯೂಷನ್ ಅಕ್ಬರ್ ಮತ್ತು ಶಾಜಾನ್ ನಡುವೆ ಇರುತ್ತೆ. ಸೊ ಇಲ್ಲಿ ಮೋತಿ ಮಸ್ಜಿದ್ ಶಾಜಾನನ್ನು ಕನ್ಸ್ಟ್ರಕ್ಷನ್ ಮಾಡೋದು. ಓಕೆನಾ. ಮುಂದಿನ ಪ್ರಶ್ನೆ ಹೋಗೋಣ. 81st ಕ್ವಶನ್ ಬಂದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಅಲೆಕ್ಸಾಂಡರ್ ಕನ್ನಿಂಗ್ಹಾಮ್ ಅನ್ನೋರು 1861 ಸ್ಟಾರ್ಟ್ ಮಾಡ್ತಾರೆ. ಸೊ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ. ಆ್ಯಂಡ್ ತಷ್ಕೆಂಟ್ ಅಗ್ರಿಮೆಂಟ್, ಇಂಡಿಯಾ ಪಾಕಿಸ್ತಾನ್. ಸೊ ಇದು ಸಿಂಪಲ್ ಕ್ವಶನ್ ಇದ್ದಿದ್ದು. ತಷ್ಕೆಂಟ್ ಅಗ್ರಿಮೆಂಟ್, ಶಿಮ್ಲಾ ಅಗ್ರಿಮೆಂಟ್ ಎಲ್ಲ ಕೇಳಿದರೆ ಯು ಶುಡ್ ರೈಟ್ ಇಂಡಿಯಾ ಪಾಕಿಸ್ತಾನ್, ಮಿಸ್ ಮಾಡೋ ಹಾಗೆ ಇಲ್ಲ. ಭಾಳ ಈಸಿ ಕ್ವಶನ್ ಇದು. ಆ್ಯಂಡ್ ಅಶೋಕನ್ ಇನ್ಸ್ಕ್ರಿಪ್ಷನ್ ಆರ್ ಫೌಂಡ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಪಾರ್ಟ್ಸ್ ಆಫ್ ಕರ್ನಾಟಕ. ಸೊ ಬ್ರಹ್ಮಗಿರಿ ಬಗ್ಗೆ ಎಲ್ಲ ಕೇಳಿರ್ತೀರ. ಬ್ರಹ್ಮಗಿರಿಯಲ್ಲಿ ಅಶೋಕನ್ ಇನ್ಸ್ಕ್ರಿಪ್ಷನ್ಗಳು ಕಾಣಕ್ಕೆ ಸಿಕ್ಕಿದ್ದಾವೆ. ಸೊ ಅದು ಗೊತ್ತಿದ್ರೂ ಸಾಕಿತ್ತು. ಸೊ ಆಪ್ಷನ್ 2 ಹಾಕ್ಬೋದಿತ್ತು. 83 ಆಪ್ಷನ್ 2 ಬ್ರಹ್ಮಗಿರಿ ಆ್ಯಂಡ್ ಸಿದ್ದಾಪುರ. 84th ಪ್ರಶ್ನೆಗೆ ಹೋಗೋದಿದೆ. ರಾಶ್ ಬಿಹಾರಿ ಬೋಸ್ ಇಸ್ ಅ ವೆಲ್ ನೋನ್ ಇಂಡಿಯನ್ ನ್ಯಾಷನಲಿಸ್ಟು, ರೆವಲ್ಯೂಷನರಿ ಆ್ಯಕ್ಟಿವಿಸ್ಟ್ ಅವರು. ಸೊ ರಾಶ್ ಬಿಹಾರಿ ಬೋಸ್ ಆಫ್ಟರ್ 1920 15 ಇಂಡಿಯಾ ಬಿಟ್ಟು ಹೋಗ್ತಾರೆ, ಮತ್ತು ಅವರು ಜಪಾನಲ್ಲಿ ಸೆಟ್ಲ್ ಆಗ್ತಾರೆ. ಸೊ ಸುಭಾಷ್ ಚಂದ್ರ ಬೋಸ್ ಅಲ್ಲಿ ಹೋಗಿ ಸೆಟ್ಲ್ ಆಗೋಕ್ಕಿಂತ ಮುಂಚೆ ರಾಶ್ ಬಿಹಾರಿ ಬೋಸ್ ಜಪಾನ್ ಸಿಟಿಸನ್ ಆಗಿರ್ತಾರೆ ಅವ್ರು ಆಲ್ರೆಡಿ. ಸೊ ಅವರು ಇಂಡಿಯನ್ ನ್ಯಾಷನಲಿಸ್ಟ್ ಆಗಿದ್ದರು, ರೆವಲ್ಯೂಷನರಿ ಆಗಿದ್ದರು. ಸಚಿನ್ ಸನ್ಯಾಲ್ ಅನ್ನೋರ ಜೊತೆ ಕೆಲಸ ಮಾಡ್ತಿದ್ರು. 1915 ಆಫ್ಟರ್ ಗದರ್ ಮೂಮೆಂಟ್ ಆದಮೇಲೆ ಸೊ ರಾಶ್ ಬಿಹಾರಿ ಬೋಸ್ ಭಾರತ ಬಿಟ್ಟು ಜಪಾನ್ಗೆ ಹೋಗಿ ಸೆಟ್ಲ್ ಆಗ್ತಾರೆ. ಸೊ 84ಕ್ಕೆ ಆಪ್ಷನ್ 2 ಇಂಡಿಯನ್ ನ್ಯಾಷನಲಿಸ್ಟ್. ಓಕೆ. ಮಾಡರ್ನ್ ಹಿಸ್ಟ್ರಿಯ ಸ್ವಲ್ಪ ಕಮ್ಮಿ ಕ್ವಶನ್ಸ್ ಇದ್ವು, ಆ್ಯಂಡ್ ಇಟ್ ವಾಸ್ ಈಸಿ, ಇದು ಹಾಕ್ಬೋದಿತ್ತು. ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಗದ್ಯಾನ ಇದು ಚಾಲುಕ್ಯನ್ ಪೀರಿಯಡಲ್ಲಿ ಗೋಲ್ಡ್ ಕಾಯಿನ್, ಅದನ್ನು ಗದ್ಯಾನ ಅಂತ ಕರೀತಾಯಿದ್ರು. ಓಕೆ. ಸೊ 85ಗೆ ಸ್ಟ್ರೇಟ್ ಫಾರ್ವರ್ಡ್ ಹಿಸ್ಟ್ರಿ ಕ್ವಶನ್ನು, ಆಪ್ಷನ್ 2 ಸರಿಯಾದ ಉತ್ತರ. 86 ಪ್ರಶ್ನೆಗೆ ಹೋಗೋದಾದರೆ ಮೊಹೆಂಜೊದಾರೋ ವಾಸ್ ಲೊಕೇಟೆಡ್ ಆನ್ ದ ಬ್ಯಾಂಕ್ಸ್ ಆಫ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ರಿವರ್ಸ್. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 2 ಸಿಂಧು. ಓಕೆ, ಸರಿಯಾದ ಉತ್ತರ. ಹರಪ್ಪ ಬಂದು ರಿವರ್ ರಾವಿ ಮೇಲೆ ಇದೆ, ಮೊಹೆಂಜೊದಾರೋ ಬಂದು ಸಿಂಧು ನದಿ ಮೇಲಿದೆ. ಓಕೆನಾ. ಎರಡು ಕೂಡ ಪಾಕಿಸ್ತಾನದಲ್ಲಿದೆ, ಇಂಡಿಯಾದಲ್ಲಿಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ದ ರಾಯಲ್ ಎಂಬ್ಲಮ್ ಆಫ್ ಮೈಸೂರು ಒಡೆಯರ್ ಡೈನಾಸ್ಟಿ ವಾಸ್, ಇದು ಸಿಂಪಲ್ ಕ್ವಶನ್ ಇತ್ತು, ಗಂಡಬೇರೊಂಡ. ಸೊ ಈಗಿನ ನಮ್ಮ ಕರ್ನಾಟಕ ಸರ್ಕಾರದ ರಾಯಲ್ ಎಂಬ್ಲಮ್ ಕೂಡ ಗಂಡಬೇರೊಂಡ, ಅದು ಮೈಸೂರು ಒಡೆಯರ್ ಡೈನಾಸ್ಟಿಯ ಎಂಬ್ಲಮ್ ಕೂಡ ಆಗಿತ್ತು. ಓಕೆ, ಫೈನ್. 88ನೇ ಪ್ರಶ್ನೆಗೆ ಹೋಗೋದ. ಫಸ್ಟ್ ಇಂಡಿಯನ್ ರೂಲರ್ ಟು ಆರ್ಗನೈಸ್ ಹಜ್ ಪಿಲಿಗ್ರಿಮೇಜ್ ಅಟ್ ದ ಎಕ್ಸಲೆನ್ಸ್ ಆಫ್ ಸ್ಟೇಟ್ ವಾಸ್. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಅಕ್ಬರ್. ಸೊ ನಾನು ಚೆಕ್ ಮಾಡಿದೆ, ನನಗೆ ಸಿಕ್ಕಿದ ಆನ್ಸರಲ್ಲಿ ಅಕ್ಬರ್ ಕರೆಕ್ಟಾದ ಆನ್ಸರ್. ಅಕ್ಬರ್ ಟೈಮಲ್ಲಿ ಹಜ್ ಪಿಲಿಗ್ರಿಮೇಜ್ಗೋಸ್ಕರ
ಸ್ಟೇಟ್ ಖರ್ಚು ಮಾಡೋಕ್ಕೆ ಸ್ಟಾರ್ಟ್ ಮಾಡಿತ್ತು ಅಂತ. ಸೊ 88ಗೆ ಆಪ್ಷನ್ 3 ಅಕ್ಬರ್ ಸರಿಯಾದ ಉತ್ತರ. 89ನೇ ಪ್ರಶ್ನೆ ಬಂದು ವಿಚ್ ಆಫ್ ದ ಫಾಲೋಯಿಂಗ್ ಕೋರ್ಟ್ಸ್ ಆರ್ ದ ಎಕ್ಸಿಸ್ಟೆನ್ಸ್ ಆಫ್ ಪಾಪ್ಯುಲರ್ ಕೋರ್ಟ್ಸ್ ಮೆನ್ಷನ್ ಫಾರ್ ದ ಫಸ್ಟ್ ಟೈಮ್. ಸೊ ಇದ್ರ ಬಗ್ಗೆ ಐ ಥಿಂಕ್ ಅರ್ಥಶಾಸ್ತ್ರ ಸರಿ ಇರ್ಬೋದು ಅಂತ, ಬಟ್ ಐ ಆಮ್ ನಾಟ್ ಶ್ಯೂರ್. 89th ಕ್ವಶನ್ ಐ ಆಮ್ ನಾಟ್ ಶ್ಯೂರ್. ಸೊ ಅರ್ಥಶಾಸ್ತ್ರ ಕರೆಕ್ಟಾಗಿರ್ಬೋದು, ಐ ಫೀಲ್ ಸೊ, ಬಟ್ ಚೆಕ್ ಮಾಡಿ. ಓಕೆ, ಉಳಿದಂತೆ ಬಾಕಿ ಎಲ್ಲ ಕ್ವಶನ್ಗಳು ಕರೆಕ್ಟಾಗಿ ವೆರಿಫೈ ಮಾಡಿದ್ದೀನಿ ಎಕ್ಸೆಪ್ಟ್ 89th ನನಗೆ ಆನ್ಸರ್ ಸಿಗಲಿಲ್ಲ. ಅದು ಇನ್ನೊಮ್ಮೆ ವೆರಿಫೈ ಮಾಡಲಿಕ್ಕೆ. ಬಾದ್ಶಾ ನಾಮ ಬಂದು ಶಾಜಾನ್ ಬಗ್ಗೆ ಇರುವಂಥದ್ದು. ಜಹಾಂಗೀರ್ ಬಗ್ಗೆ ಜಹಾಂಗೀರ್ ನಾಮ ಅಂತಿದೆ. ಔರಂಗಜೇಬ್ ಬಗ್ಗೆ ಅಲಮ್ಗೀರ್ ನಾಮ ಅಂತ ಇದೆ. ಸೊ ಶಾಜಾನ್ ಬಗ್ಗೆ ಇರುವಂಥದ್ದು ಬಾದ್ಶಾ ನಾಮ. ಓಕೆ, ಅಕ್ಬರ್ ಬಗ್ಗೆ ಇರುವಂಥದ್ದು ಐನ್ ಇ ಅಕ್ಬರಿ ಅಥವಾ ಅಕ್ಬರ್ ನಾಮ. ಫೈನ್. 91st ಪ್ರಶ್ನೆಗೆ ಹೋಗೋದು. ಎಕ್ಸ್ಕವೇಷನ್ ಸೆಕೆಂಡ್ ರೌಂಡ್ ಎಟ್ ದ್ವಾರಕಾ ಇನ್ ಇಯರ್ 1983 ವೆರ್ ಡನ್ ಬೈ. ಸೊ ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ SR ರಾವ್. SR ರಾವ್ ಅವರ ಅಡಿಯಲ್ಲಿ 1983 ಇಟ್ ಸ್ಟಾರ್ಟೆಡ್. ಓಕೆ, ದ್ವಾರಕಾ ಈಗ ಸಂಪೂರ್ಣವಾಗಿ ಸಬ್ಮರ್ಜ್ ಆಗಿದೆ ವಾಟರ್ನಲ್ಲಿ. ಸೊ ಅದರ ಎಕ್ಸ್ಕವೇಷನ್ಸ್ ನಡೀತು. ಸೊ 1983 ಇಟ್ ವಾಸ್ ಡನ್. ಫೈನ್. 92nd ಪ್ರಶ್ನೆಗೆ ಹೋದರೆ. ಹೂ ವಾಸ್ ದ ಆಥರ್ ಆಫ್ ದ ಬುಕ್ ಫಾರ್ಗೊಟನ್ ಎಂಪೈರ್. ರಾಬರ್ಟ್ ಸಿವೆಲ್ ಅನ್ನೋರು ಫಾರ್ಗೊಟನ್ ಎಂಪೈರ್ ಅನ್ನೋ ಪುಸ್ತಕ ಬರೆದಿದ್ರು ನಮ್ಮ ಹಂಪಿಯ ಕುರಿತಾಗಿ. ಸೊ ರಾಬರ್ಟ್ ಸಿವೆಲ್ ಇದಕ್ಕೆ ಸರಿಯಾದ ಉತ್ತರ. ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ ಕೇಳಿರ್ತೀರ, ನೀವು ಓದಿದರೆ ಖಂಡಿತ ನೆನಪಿರುತ್ತೆ ಫಾರ್ಗೊಟನ್ ಎಂಪೈರ್. 93rd ಪ್ರಶ್ನೆ ಬಗ್ಗೆ ನನಗೆ ಸ್ವಲ್ಪ ಡೌಟ್ಸ್ ಇದೆ. ಸೊ ನಾನು ಓದಿರೋ ಪ್ರಕಾರ ಎಪಿಥೆಟ್ಸ್ ಲಂಬವಾಡಿಗೊಂಡ ಮತ್ತು ತಲಕಾಡುಗೊಂಡ ಎರಡೂ ಕೂಡ ವಿಷ್ಣುವರ್ಧನ ಕಾಲದಲ್ಲಿ ಆತನ ಕಾಯಿನ್ಸ್ನಲ್ಲಿ ನಾವು ಹೆಚ್ಚಾಗಿ ನೋಡ್ಬೋದಿತ್ತು. ಸೊ ಐ ಡೋಂಟ್ ನೋ ಇದಕ್ಕೆ ಆನ್ಸರ್ ಏನು ಅಂತ. ವಿಷ್ಣುವರ್ಧನ ಇದ್ದರೆ ವಿಷ್ಣುವರ್ಧನ ವಾಸ್ ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್. ಸೊ ಇನ್ನು ಉಳಿದಂಥ ಆಪ್ಷನ್ಗಳ ಬಗ್ಗೆ ನನಗೆ ಐಡಿಯಾ ಇಲ್ಲ. ಓಕೆ, ವಿಷ್ಣುವರ್ಧನ ಆ್ಯಕ್ಚುಲಿ ಆನ್ಸರ್ ಆಗಬೇಕಿತ್ತು ಎಕ್ಸೆಪ್ಟ್ 89th ಆ್ಯಂಡ್ 93. ಐ ಆಮ್ ಶ್ಯೂರ್ ಅಬೌಟ್ ಆಲ್ ದ ಅದರ್ ಆನ್ಸರ್ಸ್. ಓಕೆ, 89th ಆ್ಯಂಡ್ 93 ಒಂದ್ಸಲ ಚೆಕ್ ಮಾಡಬೇಕಾಗುತ್ತೆ. ಸೊ ನೋಡೋಣ ಅಫಿಷಿಯಲ್ ಆನ್ಸರ್ ಕೀ ಏನು ಬರುತ್ತೆ ಅಂತ. ಓಕೆ, 94th ಬಂದು ನೀಲ್ ದರ್ಪಣ್ ಬೈ ದೀನಬಂಧು ಮಿತ್ರ ಪೋರ್ಟ್ರೇಸ್ ದ ಫ್ಲೈಟ್ ಆಫ್. ಸೊ ಇಂಡಿಗೋ ಪ್ಲಾಂಟರ್ಸ್ ಬಗ್ಗೆ ಇರುವಂಥದ್ದು ನೀಲ್ ದರ್ಪಣ್. ಸೊ ಇಂಡಿಗೋ ಪ್ಲಾಂಟರ್ಸ್ ಬಗ್ಗೆ ನಾರ್ಮಲಿ ಭಾಳಷ್ಟು ಇಂಡಿಗೋ ರೆವಲ್ಯೂಷನ್ ಏನಿದೆ ಅಲ್ಲ, ಬಹಳ ಕ್ವಶನ್ಸ್ ಇದರಿಂದ ಬಂದಿದೆ. ಸೊ 2 years ಬ್ಯಾಕ್ ಐ ಥಿಂಕ್ UPSC ಪೇಪರಲ್ಲಿ ದೇರ್ ವಾಸ್ ಎ ಕ್ವಶನ್, ಯಾವ ಇಯರಲ್ಲಿ ನೀಲ್ ದರ್ಪಣ್ ಬರೆದಾಗಿದ್ದು ಅನ್ನೋ ಒಂದು ಕ್ವಶನ್ ಕೇಳಿದರು. ಐ ಥಿಂಕ್ ಈ ವರ್ಷ UPSC ಪೇಪರಲ್ಲೂ ಒಂದು ಕ್ವಶನ್ ಇತ್ತು ಇಂಡಿಗೋ ರೆವಲ್ಯೂಷನ್ ಬಗ್ಗೆ. ಸೊ ಇಂಡಿಗೋ ರೆವಲ್ಯೂಷನ್ಗೆ ಕಾರಣ ಏನು ಆ್ಯಂಡ್ ಇಂಡಿಗೋ ಡಿಪೆಂಡೆನ್ಸ್ ಇಂಡಿಯಾದಲ್ಲಿ ಯಾಕೆ ಕಮ್ಮಿ ಆಯಿತು ಅಂತ ಒಂದು ಕ್ವಶನ್ ಕೇಳಿದರು ಈ ಸಲ. ಓಕೆ, ಸೊ ನೀಲ್ ದರ್ಪಣ್ ಬೈ ದೀನಬಂಧು ಮಿತ್ರ ಇಂಡಿಗೋ ಪ್ಲಾಂಟರ್ಸ್ ಬಗ್ಗೆ ಇರುವಂಥದ್ದು. ಓಕೆ, ಸೊ 95th ಕ್ವಶನ್ಗೆ ಹೋಗಿದ್ರೆ. ಇನ್ಸ್ಕ್ರಿಪ್ಷನ್ ವಿಚ್ ಎಕ್ಸ್ಪ್ಲೈನ್ಸ್ ದ ಅಚೀವ್ಮೆಂಟ್ಸ್ ಆಫ್ ಸಮುದ್ರಗುಪ್ತ. ದಿಸ್ ವಾಸ್ ಅನ್ ಈಸಿ ಕ್ವಶನ್ ಅಂತಲೇ ಹೇಳ್ಬೋದು. ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಎಲ್ಲರಿಗೂ ಭಾಳಷ್ಟು ನೀವು ಓದಿದ್ರೆ ನಿಮ್ಮ ಪ್ರಿಪರೇಷನ್ ಸ್ಟ್ರಾಂಗ್ ಆಗಿದ್ದರೆ ಇದನ್ನು ಬಂದೇ ಬಂದಿರ್ತೀರ. ಹತಿಗುಂಪ ಇನ್ಸ್ಕ್ರಿಪ್ಷನ್ ಬಂದು ಕರಾವೆಲಾ ಕಿಂಗ್ ಬಗ್ಗೆ ಇರುವಂಥದ್ದು. ಕಳಿಂಗ ಇನ್ಸ್ಕ್ರಿಪ್ಷನಲ್ಲಿ ಅದು ಒಡಿಶಾದಲ್ಲಿರೋ ಸಿಗುವಂಥದ್ದು. ಸಮುದ್ರಗುಪ್ತ ಇಟ್ಸ್ ನಾಟ್ ರಿಲೇಟೆಡ್ ಟು. ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಸಮುದ್ರಗುಪ್ತ ಕರೆಕ್ಟ್ ಆನ್ಸರ್. ಐಹೊಳೆ ಬಂದು ರವಿಕೀರ್ತಿ ಬರೆದಿರುವಂಥದ್ದು. ಪುಲಕೇಶಿ ಬಗ್ಗೆ ಇಮ್ಮಡಿ ಪುಲಕೇಶಿ ಬಗ್ಗೆ. ಓಕೆನಾ. 96ನೇ ಪ್ರಶ್ನೆಗೆ. ಪ್ಲೇಸ್ ವೇರ್ ಗೌತಮ್ ಬುದ್ಧ ಗೇವ್ ಇಸ್ ಫಸ್ಟ್ ಸಮನ್. ಅಂದರೆ ಗೌತಮ ಬುದ್ಧ ಎನ್ಲೈಟ್ಮೆಂಟ್ ಆದಮೇಲೆ ಮೊದಲನೇ ಬಾರಿಗೆ ಜನರನ್ನು ಕುರಿತು ಮಾತಾಡ್ತಾನೆ. ಅದು ಸಾರನಾಥಲ್ಲಿ ನಡೆಯುತ್ತೆ. ಸೊ ಆಪ್ಷನ್ 1 ಸರಿಯಾದ ಉತ್ತರ. ಓಕೆ, 96 ಸಿಂಪಲ್ ಕ್ವಶನ್ ಇತ್ತು. ಹೂ ಸ್ಟಾರ್ಟೆಡ್ ಆತ್ಮೀಯ ಸಭಾ ಎಟ್ ಕಲ್ಕತ್ತಾ. ಇದು ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್. ರಾಜಾರಾಮ್ ಮೋಹನ್ ರಾಯ್. ಸೊ ರಾಜಾರಾಮ್ ಮೋಹನ್ ರಾಯ್ ಹಲವಾರು ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಾರೆ, ಹಲವಾರು ಪುಸ್ತಕಗಳನ್ನು ಬರೀತಾರೆ. ಅವೆಲ್ಲವೂ ಕೂಡ ಭಾಳ ಇಂಪಾರ್ಟೆಂಟ್. ಸೊ ಅದರಲ್ಲಿ ಆತ್ಮೀಯ ಸಭಾ ಮೊದಲಿಗೆ ಸ್ಟಾರ್ಟ್ ಮಾಡುವಂಥದ್ದು. ಆಮೇಲೆ ಅವರು ಬ್ರಹ್ಮಸಭಾ ಅಂತ ಮಾಡ್ತಾರೆ. ಅದಾದ ನಂತರ ಬ್ರಹ್ಮ ಸಮಾಜ ಆಗುತ್ತೆ. ಓಕೆನಾ. ರಾಜಾರಾಮ್ ಮೋಹನ್ ರಾಯ್ ಮತ್ತು ಸತಿ ಪ್ರಾಕ್ಟೀಸನ್ನು ಎಲಿಮಿನೇಟ್ ಮಾಡೋದಲ್ಲಿ ಅವರ ಕಾರ್ಯ ಬಹಳ ದೊಡ್ಡದು. ಓಕೆನಾ. 99ನೇ ಪ್ರಶ್ನೆಗೆ ಹೋಗೋದು. ವಿಚ್ ಇಸ್ ದ ಲಾರ್ಜೆಸ್ಟ್ ರಿವರ್ ಸಿಸ್ಟಮ್ ಆಫ್ ಪೆನಿನ್ಸುಲರ್ ರೀಜನ್ ಆಫ್ ಇಂಡಿಯಾ. ಗೋದಾವರಿ. ಇದು ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್, ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್. ಎಕ್ಸ್ಪ್ಲನೇಷನ್ ಏನೂ ಇಲ್ಲ ಅದರಲ್ಲಿ. 100ನೇ ಪ್ರಶ್ನೆಗೆ ಹೋಗೋದು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕರೆಕ್ಟು. ಸೊ ಇಲ್ಲಿ ಮಾರ್ಕ್ ಮಾಡಿರುವಂಥ ಥರ್ಡ್ ಸ್ಟೇಟ್ಮೆಂಟ್ ಏನಿದೆ, ಫಾರ್ಮ್ ಆಫ್ ಆ್ಯಶ್, ಇದು ತಪ್ಪು ಸ್ಟೇಟ್ಮೆಂಟು. ಯಾಕಂತ ಹೇಳಿದರೆ ಮಿಟಿಯೋರೈಟ್ಸ್ ಕೆಲವೊಂದು ಅಟ್ಮಾಸ್ಫಿಯರ್ ಎಂಟರ್ ಆಗೋತ್ತಿಗೆ ಬರ್ನ್ ಆಗುತ್ತೆ. ಸೊ ಅದನ್ನು ನಾವು ಶೂಟಿಂಗ್ ಸ್ಟಾರ್ಸ್ ಅಂತ ಕರಿತೀವಿ, ಬಿಕಾಸ್ ಅದು ಬರ್ನ್ ಆಗುತ್ತೆ. ಕೆಲವು ಎಂಟರ್ ಆಗಿ ದೇ ರೀಚ್ ಟು ದ ಅರ್ತ್, ಅದನ್ನು ನಾವು ಮಿಟಿಯೋರೈಟ್ಸ್ ಅಂತ ಕರಿತೀವಿ. ಓಕೆನಾ. ದೇ ಫಾಲ್ ಲೈಕ್ ಬಾಡಿಯಾಗಿ ಆ್ಯಶ್ ಆಗಂತೂ ಎಲ್ಲವೂ ಆ್ಯಶ್ ಆಗಿ ಬೀಳಲ್ಲ, ಬಾಡಿಯಾಗಿ ಬೀಳುತ್ತೆ. ನೀವು ಬೇಕಾದ್ರೆ ಲೋನಾರ್ ಲೇಕ್ ಬಗ್ಗೆ ಕೇಳಿದ್ದೆ, ಕ್ರಿಯೇಟ್ ಆಗಿದೆಯಲ್ಲ. ಸೊ ಇಟ್ಸ್ ಡ್ಯೂ ಟು ದ ಮಿಟಿಯೋರೈಟ್ ಇಂಪ್ಯಾಕ್ಟ್. ಮಿಟಿಯೋರೈಟ್ ಬಿದ್ದಿರೋದ್ರಿಂದ ಅದು ಹಂಗಾಗಿದೆ. ಓಕೆನಾ. ಸೊ ಆಪ್ಷನ್ 3 ಇಲ್ಲಿ ಎಲಿಮಿನೇಟ್ ಮಾಡ್ಬೋದು, ನಾಟ್ ಕರೆಕ್ಟ್. ಓಕೆ, ಸೊ ದಟ್ಸ್ ಇಟ್. ಕವರ್ಡ್ 100 ಕ್ವಶನ್ಸನ್ನು ಕೂಡ ಕವರ್ ಮಾಡಿದ್ದೀವಿ. ಸೊ ಯಾವ್ದಾದ್ರು ಆನ್ಸರ್ಸ್ ಬಗ್ಗೆ ನಿಮಗೆ ಡೌಟ್ಸ್ ಇದ್ದರೆ, ಎಕ್ಸೆಪ್ಟ್ 89th ಆ್ಯಂಡ್ 93 ನಾನು ಹೇಳಿದ್ದೀನಿ. ಸೊ ಐ ಹ್ಯಾವ್ ಡೌಟ್ಸ್ ಆನ್ ದ್ಯಾಟ್. ಅಪಾರ್ಟ್ ಫ್ರಮ್ ದಟ್ ಇನ್ನೊಂದು ಕ್ವಶನ್ ನಾನು ಹೇಳಿದಂತೆ CPI ಇದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಸೊ 3 ಕ್ವಶನ್ಸ್ ಬಿಟ್ಟು ಬಾಕಿ
ಐ ಥಿಂಕ್ ಇದು 97th ಒನ್. ಸೊ 12 ಪಿ ಎಮ್ ಇದಕ್ಕೆ ಸರಿಯಾದ ಉತ್ತರ. ಓಕೆನಾ? ಗ್ರಾಮರ್, ತಮಿಳ್ ಗ್ರಾಮರ್ ಬಗ್ಗೆ ಇರೋದು. ಐ ಡಿಂಟ್ ಥಿಂಕ್ ಐ ಫಾರ್ಗಾಟ್ ಸಮ್ವೇರ್. 97th ಒನ್ ಬಂದು 12 ಪಿ ಎಮ್. ಸೊ ಅರ್ಲಿಯಸ್ಟ್ ತಮಿಳ್ ಗ್ರಾಮರ್ ಬಗ್ಗೆ ಇರುವಂಥ ಬುಕ್. ಓಕೆ, ಇನ್ನೆರಡು ಕೂಡ ಎಪಿಕ್ಸ್, ಅದೆರಡು ಕೂಡ ಸಂಗಮ್ ಪೀರಿಯಡಲ್ಲಿ ಶಿಲಾಪದಿಕರ ಮತ್ತು ಮಣಿಮೇಕಲೆ ಎರಡು ಕೂಡ ಕಂಪೋಸ್ ಆಗಿರುವುದಂತ. ಓಕೆ, ಸೊ ದಿಸ್ ಇಸ್ ACF ಎಕ್ಸಾಮ್ ಬಗ್ಗೆ ಇದ್ದಂಥ ಪೇಪರ್ ಇದು. ಸೊ ಐ ಥಿಂಕ್ ಉಳಿದಂತೆ ವಿ ಹ್ಯಾವ್ ಎನ್ ನೆಕ್ಸ್ಟ್ ವೀಕಲ್ಲಿ PC ಎಕ್ಸಾಮ್ ಇದೆ. ಏನಾದರೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನಿಸಿದ್ರೆ ವಿಲ್ ಶ್ಯೂರ್ಲಿ ಕಮ್ ಅಪ್ ವಿತ್ ಅನ್ ವಿಡಿಯೋ. ಈಗ ಸದ್ಯಕ್ಕೆ ಈ ಆನ್ಸರ್ಸಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಕಮೆಂಟ್. ಆ್ಯಂಡ್ ಈ ಪೇಪರನ್ನು ಅನಲೈಸ್ ಮಾಡಿ ನಿಮ್ಮ ನೆಕ್ಸ್ಟ್ ಎಕ್ಸಾಮ್ ಏನಿದೆ ಅದಕ್ಕೆ ಪ್ರಿಪ್ರೇಷನ್ ಕೂಡ ಸೆಟಪ್ ಮಾಡ್ಕೊಳ್ಳಿ. ಬಿಕಾಸ್ FDA ಪೇಪರ್ ಕೂಡ ಇದೇ ಸ್ಟ್ಯಾಂಡರ್ಡ್ಸಲ್ಲಿರುತ್ತೆ, ನಾಟ್ ಮಚ್ ಡಿಫ್ರೆಂಟ್. ಬಟ್ ಸ್ವಲ್ಪ ಸೈನ್ಸ್ ಕ್ವಶನ್ಸ್ ಕಮ್ಮಿ ಇರುತ್ತೆ, ಇಷ್ಟೊಂದು ಡೆಪ್ತಾಗಿ ಕೇಳಲ್ಲ. ಸಿನ್ಸ್ ಇಟ್ ವಾಸ್ ಅನ್ ACF ಪೇಪರ್, ಸ್ವಲ್ಪ ಟಫ್ ಕೇಳಿದ್ದಾನೆ. ಸೊ ಲುಕ್ ಇನ್ ಟು ಇಟ್. ಆ್ಯಂಡ್ ಥ್ಯಾಂಕ್ ಯು. ಟೆಲಿಗ್ರಾಮ್ ಗ್ರೂಪ್ ಆ್ಯಕ್ಟಿವ್ ಆಗಿದೆ. ಸೊ ಯೂಟ್ಯೂಬ್ ಚಾನಲ್ ಬಹಳ ಟೈಮಿಂದ ಆ್ಯಕ್ಟಿವ್ ಇರಲಿಲ್ಲ. ವಿ ಆರ್ ಬ್ಯುಸಿ ವಿತ್ ಆಲ್ ಅಡ್ಮಿನ್ಸ್, ಎಲ್ಲರೂ ಬ್ಯುಸಿ ಇದ್ದರು ಅವರವ್ರ ಎಕ್ಸಾಮ್ಸ್ನಲ್ಲಿ. ಸೊ ಹಾಗಾಗಿ ಅಷ್ಟೊಂದು ಆ್ಯಕ್ಟಿವಿಟಿ ಇರಲಿಲ್ಲ. ಆದಷ್ಟು ಆ್ಯಕ್ಟಿವ್ ಆಗಿರಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ಸಿಕ್ಕುವಂಥ ಟೈಮಲ್ಲಿ ನಮ್ಮಿಂದ ಏನು ಯೂಸ್ಫುಲ್ ವರ್ಕ್ ಮಾಡಲಿಕ್ಕಾಗುತ್ತೆ ಅದನ್ನು ಖಂಡಿತ ಮಾಡ್ತೀವಿ. ಆ್ಯಂಡ್ ಟೆಲಿಗ್ರಾಮ್ ಗ್ರೂಪನ್ನು ಫಾಲೋ ಮಾಡ್ಕೊಳ್ಳಿ, ಅದರ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀವಿ. ಓಕೆನಾ? ಒನ್ಸ್ ಅಗೇನ್ ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು.